ಶ್ರೀ ಗುರುಭ್ಯೋ ನಮಃ. ಶುಕಾಚಾರ್ಯರಿಗೆ ಪರಮವಿರಕ್ತರು, ದೇಹದ ಮೇಲೆ ಅಭಿಮಾನ ಇಲ್ಲ. ಹಾಗಾಗಿ ಶುಕಾಚಾರ್ಯರು ಹೊರಟರಂತೆ. ಶುಕಾಚಾರ್ಯರು ವೇದವ್ಯಾಸದೇವರ ಮಗ. ವೇದವ್ಯಾಸದೇವರ ಆಶ್ರಮದಿಂದ ಶುಕಾಚಾರ್ಯರು ಹೊರಟು ಬಿಟ್ರಂತೆ. ಆಗ ವೇದವ್ಯಾಸದೇವರು ವಿರಹ, ಸಾಮಾನ್ಯವಾಗಿ ಮಕ್ಕಳು ಮನೆಯಿಂದ ಹೊರಗೆ ಹೋದಾಗ ತಂದೆ ಹೇಗೆ ವಿರಹವನ್ನು ತೋರಿಸಬೇಕೋ ಹಾಗೆ ನಾಟಕಕ್ಕಾಗಿ ವೇದವ್ಯಾಸದೇವರಂತಾರೆ ಪುತ್ರ ಅಂತ ಕೂಗಿದರಂತೆ. ಅಯ್ಯೋ ಮಗನೇ ಅಂತ ಕೂಗಿದರಂತೆ. ಮಗನೇ ಅಂತ ಕೂಗಿದರೆ ಉತ್ತರ ಯಾರು ಕೊಡಬೇಕು? ಶುಕಾಚಾರ್ಯರು ಕೊಡಬೇಕೋ ಇಲ್ವೋ? ಶುಕಾಚಾರ್ಯ ಕೊಡಲೇ ಇಲ್ವಂತೆ. ಅಲ್ಲಿರುವಂತಹ ಎಲ್ಲ ಗಿಡಮರಗಳೆಲ್ಲ ಅಪಾಂತ ತಿರುಗಿ ಉತ್ತರ ಕೊಟ್ಟುವಂತೆ. ಯಾಕೆ ಅಂದರೆ ಶುಕಾಚಾರ್ಯರು ಎಲ್ಲರ ಮನೋಭಿಮಾನಿಗಳು, ಎಲ್ಲ ಜೀವರಾಶಿರ ಮನೋಭಿಮಾನಿಗಳು. ಆದ್ದರಿಂದ ಸರ್ವತ್ರ ವ್ಯಾಪ್ತರಾದಂತಹ ಆ ರುದ್ರದೇವರು ತಿರುಗಿ ಉತ್ತರವನ್ನು ಕೊಟ್ಟರು. ಅಂತಹ ಮಹಾನುಭಾವರಾದ ಶುಕಾಚಾರ್ಯರಿಗೆ ನಮಸ್ಕಾರ. ಯಾವ ಶುಕಾಚಾರ್ಯರು ಸ್ವಾನುಭವಂ, ಆ ಪರಬ್ರಹ್ಮನ ಉಪದೇಶವನ್ನು ನಮಗೆ ಮಾಡಿದ್ದಾರೆ. ಪರಬ್ರಹ್ಮನ ಉಪದೇಶವನ್ನು ಮಾಡಿದ್ದಾರೆ. ನಮ್ಮ ಎಲ್ಲ ಜೀವರ ಅಂತರ್ಯಾಮಿಯಾಗಿದ್ದು ಜೀವರಲ್ಲಿ ಬೆಳಕಿನಂತೆ ಇರುವಂತಹ ಆ ಭಗವಂತನ ಉಪದೇಶವನ್ನು ಅಜ್ಞಾನದಲ್ಲಿ ಇರುವಂತಹ ಎಲ್ಲ ಸಾಧಕರಿಗಾಗಿ ಆ ಭಗವತ್ತತ್ವದ ಉಪದೇಶವನ್ನು ಮಾಡಿದ್ದಾರೋ ಅಂತಹ ಭಗವಂತ ಶುಕಾಚಾರ್ಯರಿಗೆ ನಮಸ್ಕಾರ ಅಂತ ಹೇಳ್ತಾರೆ. ಬಹಳ ಒಳ್ಳೆಯ ಪ್ರಶ್ನೆಯನ್ನು ಮಾಡಿದ್ದೀರಿ. ಏನು ಮಾಡಬೇಕು ಅಂತ ನಿಮ್ಮ ಮೊದಲ ಪ್ರಶ್ನೆ. ಯಾವುದನ್ನು ಮಾಡುವುದರಿಂದ ನಿಶ್ಚಿತವಾಗಿ ನಮಗೆ ಮೋಕ್ಷ ಆಗತ್ತೋ ಅದನ್ನು ಹೇಳಿ ಅಂತ ಕೇಳಿದರೋ ಇಲ್ಲೋ, ಅದಕ್ಕೆ ಉತ್ತರವನ್ನು ಕೊಡ್ತೇನೆ ಕೇಳಿ. ಸವೈ ಪುಂಸಾಂ ಪರೋ ಧರ್ಮ ಯಥೋ ಭಕ್ತಿರಧೋಕ್ಷಜೇ. ಯಾವುದನ್ನು ಮಾಡುವುದರಿಂದ ಭಗವಂತನಲ್ಲಿ ಭಕ್ತಿ ಬರುತ್ತೋ ಅದೇ ದ ಟಾಪ್ ಮೋಸ್ಟ್ ಸಾಧನ. ಆ ಭಕ್ತಿ ಹೇಗಿರಬೇಕು? ಅಹೇತುಕೀ. ಆ ಭಕ್ತಿ ಹೇಗಿರಬೇಕು ಅಂದರೆ ಭಗವಂತನ ಪ್ರಸಾದವೊಂದನ್ನು ಬಿಟ್ಟು ಇನ್ನೇನನ್ನು ಬಯಸಬಾರದು. ಭಗವಂತನ ಪ್ರಸಾದವನ್ನು ಬಿಟ್ಟು ಇನ್ನೇನನ್ನು ಬಯಸಬಾರದು. ಆ ಭಕ್ತಿ ಮಧ್ಯ ಮಧ್ಯದಲ್ಲಿ ಕಟ್ಟಾಗಬಾರದು. ಅವ್ಯವಹಿತವಾಗಿರಬೇಕು. ಭಕ್ತಿ ಮಾಡೋದು ಭಕ್ತಿಯಿಂದ ಪ್ರದಕ್ಷಿಣೆ ಮಾಡ್ತಾ ಇರೋದು. ಭಾರಿ ಭಕ್ತಿಯಿಂದ ಪ್ರದಕ್ಷಿಣೆಯನ್ನು ಮಾಡ್ತಾ ಇರ್ತೇವೆ. 1, 2, 3ನೇ ಪ್ರದಕ್ಷಿಣೆ ಹೊತ್ತಿಗೆ ಫೋನ್ ಬರುತ್ತೆ, ಕಟ್ಟಾಯಿತು. ಏನೋ ನೆನಪಾಗತ್ತೆ, ಕಟ್ಟಾಯಿತು. ಹೀಗಿರಬಾರದಂತೆ. ವಿಷಯಾಸಕ್ತಿ ವ್ಯವಧಾನ ರಹಿತ. ಯಾವ ವ್ಯವಧಾನ ಮಧ್ಯದಲ್ಲಿ ಇರಬಾರದು. ಅಂತಹ ಭಕ್ತಿಯನ್ನು ತಂದುಕೊಡುವ ಏನು ಸಾಧನ ಇದೆ ನೋಡಪ್ಪ, ಅದೇ ನಿಜವಾದ ಸಾಧನ, ಅದೇ ನಿಜವಾದ ಶ್ರೇಯಸ್ಸಾಧನ. ಅಂತಹ ಭಕ್ತಿಯನ್ನು ತಂದುಕೊಡುವ ಮಾಡಬೇಕು. ಏನು ಆ ಭಕ್ತಿ ಯಾಕೆ ಅಷ್ಟು ಮಹತ್ವವನ್ನು ಕೊಡ್ತೀರಿ? ಭಕ್ತಿಗೆ ಮಹತ್ವ ಏನಿದೆ ಅದಕ್ಕೆ ಹೇಳ್ತಾರೆ. ವಾಸುದೇವೇ ಭಗವತಿ ಭಕ್ತಿಯೋಗ ಪ್ರಯೋಜಿತ ಜನಯತ್ಯಾಶು ವೈರಾಗ್ಯಂ ಜ್ಞಾನಂ ಚ ಯದಹೈತುಕಂ. ಯಾಕೆ ನೋಡಿ, ಇದು ಬಹಳ ಗೊಂದಲದ ವಿಷಯ. ಭಕ್ತಿ ಎನ್ನುವುದು ಇದು 1ನೇ ಕ್ಲಾಸಿನಿಂದ ಆರಂಭ ಮಾಡಿಕೊಂಡು UPSCವರೆಗೂ ಬೇಕಾಗುವಂತಹ ಒಂದು ಇಂಗ್ರೀಡಿಯೆಂಟ್. ನೀವು UPSCಗೆ ಹೋದರೂ ಭಕ್ತಿ ಬೇಕು. 1ನೇ ಕ್ಲಾಸು ಕಿಂಡರ್ ಗಾರ್ಡನ್ನಲ್ಲೂ ಕೂಡ ಭಕ್ತಿ ಬೇಕು. ಸಾಧನೆಯ ಈ ನಮ್ಮ ಪಾಠಶಾಲೆ ಅಂತ ನಾವೊಂದು ಆ ಸಾಧನೆಯ ಒಂದು ಯೂನಿವರ್ಸಿಟಿ ಅಂತ ನಾವು ಕಲ್ಪನೆಯನ್ನು ಮಾಡಿಕೊಂಡರೆ ಆ ಸಾಧನೆಯ ಪ್ರತಿಯೊಂದು ಹಂತದಲ್ಲೂ 1ನೇ ಕ್ಲಾಸು UKG, PKG, ಪ್ರೀ ಸ್ಕೂಲಿನಿಂದ ಆರಂಭ ಮಾಡಿಕೊಂಡು ಕೊನೆಯವರೆಗೆ ಭಕ್ತಿ ಬೇಕು. ಆ ಭಕ್ತಿಯ ಕಂಟೆಂಟು, ಅದರ ಕ್ವಾಲಿಟಿ ಕ್ವಾಂಟಿಟಿ ಜಾಸ್ತಿ ಕಮ್ಮಿ ಆಗತ್ತೆ. ಹಾಗೆ ಹೇಳ್ತಾರೆ ಭಕ್ತಿ ಯಾಕೆ ಬೇಕು? ಭಕ್ತಿ ಯಾಕೆ ಬೇಕು ಅಂದರೆ ಭಕ್ತಿ ಚೆನ್ನಾಗಿ ಮಾಡಿದರೆ ವೈರಾಗ್ಯ ಬರುತ್ತೆ. ಭಕ್ತಿ ಚೆನ್ನಾಗಿ ಮಾಡಿದರೆ ವೈರಾಗ್ಯ ಬರುತ್ತಂತೆ. ಯಾಕೆ? ಹೇಗಿದೆ? ಈಗ ಕೆಲವೊಮ್ಮೆ ನಾವು ವೈದ್ಯರ ಹತ್ರ ಹೋಗಿರ್ತೇವೆ. ಮನುಷ್ಯನಿಗೆ ಬಿಡು ಅಂತ ಹೇಳುವುದಕ್ಕಿಂತಲೂ ಮಾಡು ಅಂತ ಹೇಳುವುದು ಈಸಿ. ಮಾಡು ಅಂತ ಹೇಳುವುದು ಈಸಿ. ನಾವು ಡಾಕ್ಟ್ರ್ ಹತ್ರ ಹೋಗಿರ್ತೇವೆ. ಡಾಕ್ಟ್ರ್ ಹತ್ರ ಹೋದಾಗ ಏನೋ ಹಾರ್ಟ್ ಪ್ರಾಬ್ಲಮ್ ಇದೆ, ಕೊಲೆಸ್ಟ್ರಾಲ್ ಇದೆ, ಇನ್ನೂ ಜಸ್ಟ್ ಮಾರ್ಜಿನ್ನು ಲೈನಲ್ಲಿದೆ, ಹಾಗೆ ಹೀಗೆ ಅಂತೇನೋ ಹೋಗಿರ್ತೇವೆ. ಆ ಡಾಕ್ಟರು ಪಾಪ ಇವನಿಗೆ ಯಾಕೆ ದುಡ್ಡು ಖರ್ಚು ಮಾಡಿಸೋದು ಅಂತ ಅನ್ನೋದಕ್ಕೆ ಅವನೇನು ಹೇಳ್ತಾನೆ, ಇಲ್ಲ ನೀವು ಒಂದು ಕೆಲಸ ಮಾಡಿ, ದಿನ ಒಂದು 45 ನಿಮಿಷ ವಾಕಿಂಗ್ ಮಾಡಿ, ಎಣ್ಣೆ ತಿನ್ನಬೇಡಿ, ಕೊಬ್ಬರಿ ತಿನ್ನಬೇಡಿ, ಶೇಂಗಾ ತಿನ್ನಬೇಡಿ ಅಂತೇನೇನೋ ಉದ್ದ ಲಿಸ್ಟು ಕೊಡ್ತಾನೆ. ನಾವು ಸರಿ ಡಾಕ್ಟರ್ ಉಪಯೋಗ ಇಲ್ಲ ಅಂಥೇಳಿ ಬಿಟ್ಟು ಬಿಡ್ತೇವೆ. ಇನ್ನೊಬ್ಬ ಡಾಕ್ಟರ್ ಹತ್ರ ಹೋಗ್ತೇನೆ. ಅವನೇನು ಮಾಡ್ತಾನೆ? ಅವನೇನು ಮಾಡೋದಿಲ್ಲ. ಒಂದಿಷ್ಟು ಉದ್ದ
ಸ್ಕ್ಯಾನಿಂಗು ಅದು ಬರೆದು ಕೊಡ್ತಾನೆ, ಒಂದು 50 ಗುಳಿಗೆ ಕೊಡ್ತಾನೆ, ಆನಂದ ಆಗಿಬಿಡುತ್ತೆ. ನಾವು ಬಂದು ತಿಂತೇವೆ. ಯಾಕೆ ಅಂದರೆ ಬಿಡು ಅಂದರೆ ನಿಮಗೆ ಬಿಡಲಿಕ್ಕಾಗೋದಿಲ್ಲ. ತಿನ್ನೋದು ಬಿಡು ಸಾಧ್ಯವಿಲ್ಲ, ಆರಾಮ್ ಮಲ್ಕೊಳ್ಳೋದು ಬಿಡು ಸಾಧ್ಯವಿಲ್ಲ. ಬಿಡು ಅಂದರೆ ನಮಗೆ ಸಾಧ್ಯವಿಲ್ಲ, ಮಾಡು ಅಂದರೆ ನಮಗೆ ಸಾಧ್ಯವಿಲ್ಲ. ನೀನು ಗುಳಿಗೆ ಕೊಡು, ರೋಗ ಕಡಿಮೆ ಮಾಡ್ಕೋತೇನೆ, ಆದರೆ ಎಕ್ಸಸೈಸ್ ಮಾಡು ಅಥವಾ ಪಥ್ಯ ಮಾಡು ನಾನು ಮಾಡೋದಿಲ್ಲ ಅಂತಂತೇವೆ. ಹಾಗೆ ಶಾಸ್ತ್ರ ಏನು ಮಾಡಿದೆ ಒಂದು ಉಪಾಯ ಅಂದರೆ ವೈರಾಗ್ಯ. ಬಂದು ಕೂಡಲೇ ಹೇಳ್ತೇವೆ ನೀನು ವೈರಾಗ್ಯವನ್ನಿರಬೇಕು, ಎಲ್ಲ ಬಿಡಬೇಕು. ನಮಗೆ ಗಾಬರಿ ಆಗೋಯ್ತು. ಎಲ್ಲ ಬಿಡೋದು ಅಂದರೆ ಕಷ್ಟ ಇಲ್ಲ. ಅದಕ್ಕೆ ಶಾಸ್ತ್ರ ಏನು ಉಪಾಯ ಮಾಡ್ತು ಅಂದರೆ ನೀನು ಬಿಡು ಅಂತ ನಾನು ಅನ್ನೋದಿಲ್ಲ, ನೀನು ಮಾಡು. ಏನು ಮಾಡು? ದೇವರಲ್ಲಿ ಭಕ್ತಿ ಮಾಡೋದನ್ನು ಕಲಿ. ದೇವರಲ್ಲಿ ಭಕ್ತಿ ಮಾಡೋದನ್ನು ಕಲಿ, ಸಾಕು. ವೈರಾಗ್ಯ ತಾನೇ ಬರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ವಾಸುದೇವೇ ಭಗವತಿ ಭಕ್ತಿಯೋಗ ಪ್ರಯೋಜಿತ. ದೇವರಲ್ಲಿ ಭಕ್ತಿಯನ್ನು ನೀನು ಮಾಡೋದಕ್ಕೆ ಶುರು ಮಾಡಿದರೆ ನಿನಗೆ ವೈರಾಗ್ಯ ಬರಲೇಬೇಕು. ಚಾಲೆಂಜ್. ವೈರಾಗ್ಯ ಅಂದ ಕೂಡಲೇ ಏನು ಕರಿ ಪಂಜ ಉಟ್ಕೊಂಡಿರಬೇಕು, ಕೂದಲೆಲ್ಲ ಹೀಗೆ ಅದೇನು ವೈರಾಗ್ಯ ಅಲ್ಲ. ವೈರಾಗ್ಯ ಅಂದರೆ ಅದಲ್ಲ. ವೈರಾಗ್ಯ ಅಂದರೆ ವಿಷಯಗಳಲ್ಲಿ ಆಸಕ್ತಿ ಕಮ್ಮಿ ಆಗೋದು. ವಿಷಯಗಳ ಶ್ರೀಪಾದರಾಜರು ಎಂಥ ಅಲಂಕಾರವನ್ನು ಮಾಡಿಕೊಳ್ತಿದ್ರು, ಅವ್ರಿಗೇನು ವೈರಾಗ್ಯ ಇಲ್ವಾ? ಕರಿ ಪಂಜ ಉಟ್ಟವರೇ ವೈರಾಗ್ಯ ಶಿಖಾಮಣಿಗಳು ಅಂತೇನಲ್ಲ. ಹಾಗಾಗಿ ಭಕ್ತಿ ದೇವರಲ್ಲಿ ಹೆಚ್ಚಾದರೆ ವೈರಾಗ್ಯ ಬರಲೇಬೇಕು. ವೈರಾಗ್ಯ ಬರಲೇಬೇಕು. ಒಂದು ಪುಟ್ಟ ಮಗುವಿನ ಕೈಯಲ್ಲಿ ನೀವು ಅವಳ ಕೈಯಲ್ಲಿ ಒಂದೇನೋ ಬಾಲ್ ಇದೆ ಅಂತ ಇಟ್ಕೊಳ್ಳಿ. ಒಂದು ಸಣ್ಣ ಬಾಲು, ಕೆಂಪು ಬಣ್ಣದ ಒಂದು ಬಾಲ್ ಇಟ್ಕೊಂಡಿದ್ದಾಳೆ. ಎಲ್ಲೋ ನೀವು ಬರಬೇಕಾದ್ರೆ ಯಾವುದೋ ಊರಿಂದ ತಂದದ್ದು ಒಂದು ಬಾಲ್ ಇಟ್ಕೊಂಡಿದ್ದಾಳೆ, ಆಟ ಆಡ್ತಾ ಇದ್ದಾಳೆ. ಆ ಮಗುವಿನ ಕೈಯಾಗಿ ಒಂದು ಹೊಸ ಮೊಬೈಲ್ ತಂದು ಕೊಡಿ ನೋಡೋಣ. ಬಾಲ್ ಕಿತ್ತಿ ಎಸೆಯುತ್ತೆ. ಯಾಕೆ? ಭಕ್ತಿ ಎಲ್ಲಿ ಬಂತು? ಮೊಬೈಲಿನಲ್ಲಿ ಭಕ್ತಿ ಬಂತು, ಬಾಲಿನಲ್ಲಿ ವೈರಾಗ್ಯ ಬಂತು. ಅಷ್ಟೇ, ಸಿಂಪಲ್. ನಮಗೆ ಒಂದು ವಸ್ತುವಿನಲ್ಲಿ ವೈರಾಗ್ಯ ಬರಬೇಕಾದರೆ ಇನ್ನೊಂದು ವಸ್ತುವಿನಲ್ಲಿ ನಮಗೆ ಪ್ರೀತಿ ಬೆಳೆಯಬೇಕು, ಅಷ್ಟೇ. ಅದನ್ನೇ ಭಾಗವತ ಹೇಳಿತು, ನೀನು ದೇವರಲ್ಲಿ ಭಕ್ತಿಯನ್ನು ಪ್ರಯೋಜಿತ, ಚೆನ್ನಾಗಿ ಭಕ್ತಿ ಮಾಡೋದಕ್ಕೆ ಶುರು ಮಾಡು, ವೈರಾಗ್ಯ ಬಂದೇ ಬಿಡತ್ತೆ. ಜನಯತ್ಯಾಶು ವೈರಾಗ್ಯಂ ಜ್ಞಾನಂ ಚ ಯದಹೇತುಕಂ. ಆ ವೈರಾಗ್ಯದಿಂದ ಜ್ಞಾನ ಪಡೆಯೋದಕ್ಕೆ ಸಾಧ್ಯ. ಬೇಕಾದಷ್ಟು ಧರ್ಮ ಮಾಡಪ್ಪ, ಆದರೆ ನಾನು ಬೇಕಾದಷ್ಟು ಧರ್ಮ ಮಾಡ್ತೇನೆ ರೀ, ಎಲ್ಲ ಗೊತ್ತಿದೆ, ಬೇಕಾದಷ್ಟು ಆ ವ್ರತ ಈ ವ್ರತ ಈ ನಿಯಮ ಆ ನಿಯಮ ಎಲ್ಲ ನಾನು ಮಾಡ್ತೇನೆ, ಏನು ಪ್ರಯೋಜನ ಇಲ್ಲ. ದೇವರಲ್ಲಿ ಭಕ್ತಿಯನ್ನು ಕೊಡದೇ ಇದ್ದರೆ ನೋತ್ಪಾದಯೇದ್ಯದಿ ರತಿಂ ಶ್ರಮ ಏವ ಹಿ ಕೇವಲಂ. ಸುಮ್ಮನೆ ಹುಚ್ಚನಾಗಿ ಮಾಡಿದಿ, ಮಾಡಬೇಕಾದರೆ ಶ್ರಮ. ಏನು ವಿಷ್ಣು ಪಂಚಕ ಸುಮ್ಮನೇನ? ಬೇಕಾದಷ್ಟು ಶ್ರಮ ಪಟ್ಟು ಉಪವಾಸ ಇದ್ದು ಬೇಸಿಗೆ ನೀರಡಿಕೆ ಹಸಿವೆ ಎಲ್ಲ ಬಿಟ್ಟು ಒದ್ದಾಡಿ ವಿಷ್ಣು ಪಂಚಕ ಮಾಡಿದೆ. ಏನಾಯಿತು? ಶ್ರಮ. ಆ ವಿಷ್ಣು ಪಂಚಕ ಮಾಡಿದ ಮೇಲೆ ಏನು ಬೇಡ್ಕೊಂಡು ನೀನು? ನನಗೆ ಒಳ್ಳೆಯ ಮಕ್ಕಳಾಗಬೇಕು ಅಥವಾ ನನಗೆ ಸ್ವರ್ಗ ಸಿಗಬೇಕು ಅಂತ ಬೇಡಿಕೊಂಡು. ಸರಿ, ವಿಷ್ಣು ಪಂಚಕ ಮಾಡಬೇಕಾದ್ರೆ ಶ್ರಮ ಆಯಿತು, ಮಾಡಿ ಆದ ಮೇಲೆ ಸ್ವರ್ಗಕ್ಕೆ ಹೋದಿ. ಸ್ವರ್ಗಕ್ಕೆ ಹೋದ ಎಷ್ಟು ದಿವಸ ಇದ್ದಿ? 4 ದಿವಸ ಇದ್ದಿ. 5ನೇ ದಿವಸ ಹತ್ತಿ ಒದ್ದು ಕಳಿಸಿಬಿಟ್ರು. ಮಾಡಬೇಕಾದರೂ ಶ್ರಮ, ಮಾಡಿ ಆದ ಮೇಲೂ ಲಾಭ ಇಲ್ಲ, ನಶ್ವರ. ಹಾಗಾಗಿ ನಾವು ಮಾಡುವ ಧರ್ಮಗಳಿಗೆ ಪ್ರಯೋಜನ ಅಂದರೆ ಭಗವಂತನ ರತಿ. ನೋತ್ಪಾದಯೇದ್ಯದಿ ರತಿಂ ಶ್ರಮ ಏವ ಹಿ ಕೇವಲಂ. ಭಗವಂತನಲ್ಲಿ ಭಕ್ತಿ ಬರದೇ ಇದ್ದರೆ ನಾವು ಮಾಡುವ ಧರ್ಮಗಳಿಗೆ ಪ್ರಯೋಜನ ಇಲ್ಲ. ಧರ್ಮವನ್ನು ಮಾಡಬೇಕು ಅಂತಂತೀರಲ್ಲ, ಧರ್ಮಸ್ಯ ಹ್ಯಾಪವರ್ಗಸ್ಯ. ಈ ಧರ್ಮ ಎಷ್ಟು ಜಗತ್ತಿನಲ್ಲಿ ಮೋಸ ನಡೀತಾ ಇದೆ ಅಂದರೆ ಭಾಗವತ ಹೇಳುತ್ತೆ, ಆ ಧರ್ಮ ಅನ್ನುವುದಕ್ಕೆ ಫಲ ಏನು? ಮೋಕ್ಷ ಇದು ಫಲ, ಮೋಕ್ಷ ಇದು ಫಲ. ಆದರೆ ಕೆಲವರಂತಾರೆ ಧರ್ಮದಿಂದ ಅರ್ಥ, ಅರ್ಥದಿಂದ ಕಾಮ, ಕಾಮದಿಂದ ಮತ್ತೆ ಧರ್ಮ. ತಪ್ಪು ಅಂತ ಭಾಗವತ. ಧರ್ಮಸ್ಯ ಹ್ಯಾಪವರ್ಗಸ್ಯ ನಾರ್ಥೋರ್ಥಾಯೇಹ ಕಲ್ಪತೆ. ಆ ಧರ್ಮದಿಂದ ಮೋಕ್ಷವನ್ನು ಪಡೆಯಬೇಕಪ್ಪ. ಮೋಕ್ಷವನ್ನು ಬಿಟ್ಟು ಬರೀ ಹಣಕ್ಕಾಗಿ ಧರ್ಮ ಅಲ್ಲ. ಅರ್ಥದಿಂದ ಏನು ಮಾಡಬೇಕು? ಅರ್ಥದಿಂದ ಧರ್ಮ ಇದು ಫಲ. ಹಣ ಬಂದದ್ದು ಯಾಕೆ ಅಂದರೆ ಧರ್ಮವನ್ನು ಮಾಡೋದಕ್ಕೆ. ಧರ್ಮವನ್ನು ಮಾಡೋದಕ್ಕೆ ಹಣವೇ ಹೊರತು ಬರೀ ಕಾಮಕ್ಕಾಗಿ ಹಣ ಅಲ್ಲ. ಸರಿ, ಧರ್ಮಾರ್ಥಗಳು ಸರಿ ಹೋಯಿತು. ಧರ್ಮ ಮೋಕ್ಷಕ್ಕೆ, ಅರ್ಥ ಧರ್ಮಕ್ಕೆ, ಕಾಮ ಯಾವುದಕ್ಕೆ? ಕಾಮ ಅಂದ್ರೇನು? ಭೋಗ. ಕಾಮ ಅಂದ್ರೇನು? ಭೋಗ. ಕಾಮ ಇರೋದು ಯಾಕೆ? ಭೋಗ ಮಾಡೋದಕ್ಕೆ ತಾನೆ. ಅದಕ್ಕೂ ಏನಾದರೂ ಬೇರೆ ಫಲ ಇದೆಯಾ? ಇದೆ ಅನ್ನತ್ತೆ ಭಾಗವತ. ನಿಮ್ಮ ಕಾಮಕ್ಕೂ ಪ್ರಧಾನವಾದ ಫಲ ಇದೆ. ಏನದು ಫಲ? ಭಗವಂತನ ಹಾಗೂ ಭಗವದ್ಭಕ್ತರ ಸೇವೆಯನ್ನು ಮಾಡುವುದಕ್ಕಾಗಿ ಜೀವನ ಅನ್ನೋದೇನೆ ಕಾಮದ ಫಲ. ಕಾಮ ಅಂದ್ರೇನು? ಎಲ್ಲವೂ
ನಾನು ಊಟ ಮಾಡ್ತೇನೆ, ಇದು ಒಂದು ಕಾಮವೇ. ಊಟ ಮಾಡ್ತೇನೆ ಕಾಮ, ಆಟ ಆಡ್ತೇನೆ ಕಾಮ, ಕೆಲಸಕ್ಕೆ ಹೋಗ್ತೇನೆ ಕಾಮ, ಇವೆಲ್ಲವೂ ಕಾಮಗಳಲ್ಲಿ ಸೇರಿಕೊಳ್ಳುತ್ತೆ ಅಂತ ಇಟ್ಟುಕೊಳ್ಳಿ. ಇದೆಲ್ಲ ಯಾಕೆ ಮಾಡಬೇಕು? ಯಾಕೆ ಮಾಡಬೇಕು ಅಂದರೆ ಭೋಗ ಮಾಡುವುದಕ್ಕಾಗಿ ಅಲ್ಲ. ಭಾಗವತ ಹೇಳ್ತು, ನೀನು ಕಾಮಭೋಗವನ್ನು ಮಾಡು. ಯಾವುದಕ್ಕಾಗಿ? ವಿಷ್ಣು ವೈಷ್ಣವ ಸೇವಾರ್ಥಂ. ವಿಷ್ಣು ವೈಷ್ಣವರ ಸೇವೆಗಾಗಿ, ಅವರ ಸೇವೋಪಯುಕ್ತವಾದ ಜೀವನ ನನಗಿರಬೇಕು. ಮನುಷ್ಯ ಜನ್ಮ ಬಂದಿದೆ. ಈ ಮನುಷ್ಯ ಜನ್ಮ ಬಂದಾಗ ನಾನು ಭಗವಂತನ ಸೇವೆಯನ್ನು ಮಾಡಬೇಕು, ವೈಷ್ಣವರ ಸೇವೆಯನ್ನು ಮಾಡಬೇಕು. ಅದಕ್ಕಾಗಿ ನಾನು ಬದುಕಬೇಕು ಅಂದರೆ ತಿನ್ನಬೇಕು. ಅದಕ್ಕಾಗಿ ತಿನ್ನು ಸಾಕು. ನಾನು ತಿನ್ನದೇ ಇದ್ದರೆ ನನಗೆ ಶಕ್ತಿ ಹೋಗಿಬಿಡತ್ತೆ. ಶಕ್ತಿ ಹೋದರೆ ದೇವರ ಸೇವೆ, ಭಗವಂತನ ಭಾಗವದ್ಭಕ್ತರ ಸೇವೆ ಮಾಡೋದಕ್ಕಾಗೋದಿಲ್ಲ. ಹಾಗಾದರೆ ಬದುಕು, ಭೋಗ ಮಾಡು. ನಾನು ಹಣ ಗಳಿಸಬೇಕು. ಯಾಕೆ ಗಳಿಸಬೇಕು? ನಾನು ಹಣ ಯಾಕೆ ಗಳಿಸಬೇಕು? ಏನಿಲ್ಲ, 4 ಜನ ಯಾರಾದರೂ ಬ್ರಾಹ್ಮಣರು ಬಂದರೆ, ಬಡವರು ಬಂದರೆ ಕೊಡೋದಕ್ಕೆ ಹಣ ಬೇಕು. ಗಳಿಸು, ಪರವಾಗಿಲ್ಲ, ಗಳಿಸು, ಪರವಾಗಿಲ್ಲ. ಹೀಗೆ ನಮ್ಮ ಹಣ, ನಮ್ಮ ಕಾಮ, ನಮ್ಮ ಧರ್ಮ ಎಲ್ಲದಕ್ಕೂ ಮೂಲ ಗುರಿ ದೇವರು. ಮೂಲ ಗುರಿ ದೇವರು, ಮೋಕ್ಷ. ಇದು ನಮ್ಮ ತಲೆಯಲ್ಲಿ ಇರಬೇಕು. ಹೀಗೆ ಆ ಭಗವಂತನ ಸಾಧನೆಯನ್ನು ಮಾಡಬೇಕು. ಬೇಕಾದಷ್ಟು ಎಲ್ಲ ಹೇಳಿದ್ದಾರೆ, ಅನೇಕ ವಿವರಗಳನ್ನೆಲ್ಲ ತಿಳಿಸ್ತಾರೆ. ಒಂದು ಸಾಧನದ ಒಂದು ಮೆಟ್ಟಿಲನ್ನು ತಿಳಿಸಿಕೊಟ್ಟಿದ್ದಾರೆ. 16 ಶ್ಲೋಕಗಳಲ್ಲಿ ಇದೆ. ಸಂಕ್ಷೇಪದಲ್ಲಿ ನಾನು ಹೇಳಿಬಿಡುತ್ತೇನೆ. ಸಾಧನದ ಮೆಟ್ಟಿಲು. ನಮ್ಮ ಕೊನೆಯ ಗುರಿ ಯಾವುದಪ್ಪ? ಮುಕ್ತಿ. ಆ ಮುಕ್ತಿಯನ್ನು ಪಡೆಯೋದಕ್ಕೆ ಏನು ಬೇಕು? ಭಗವಂತನ ಪ್ರಸಾದ. ಆ ಭಗವಂತನ ಪ್ರಸಾದ ಆದರೆ ಅದರ ಹಿಂದೆ ನಮಗೇನಾಗತ್ತೆ ಅಂದರೆ ಭಿದ್ಯತೆ ಹೃದಯ ಗ್ರಂಥಿ. ನಮ್ಮ ಈ ಲಿಂಗದೇಹ ಭಿದ್ಯತೆ, ಒಡೆದು ಹೋಗತ್ತೆ. ದಗ್ಧಪಟಾಯಮಾನ, ಸುಟ್ಟು ಹೋಗತ್ತೆ. ನಮ್ಮ ಲಿಂಗದೇಹ ಸುಟ್ಟರೆ ಭಗವಂತನ ಪ್ರಸಾದದಿಂದ ಮೋಕ್ಷ ಆಗತ್ತೆ. ಅದಕ್ಕಿಂತಲೂ ಮೊದಲೇನಾಗತ್ತೆ? ಅಪರೋಕ್ಷ ಜ್ಞಾನ ಆಗಬೇಕು. ಆ ಅಪರೋಕ್ಷ ಜ್ಞಾನ ಆದ ಮೇಲೆ ಏನೇನಾಗತ್ತೆ? ನಮಗೆ ನಮ್ಮ ಎಲ್ಲ ಅನಿಷ್ಟ ಕರ್ಮಗಳೆಲ್ಲ ನಾಶ ಆಗಿಬಿಡತ್ತೆ. ನಮ್ಮಲ್ಲಿರುವ ಸಂಶಯಗಳೆಲ್ಲ ದೂರ ಆಗತ್ತೆ. ಅನಿಷ್ಟ ಕರ್ಮಗಳ ನಾಶ, ಸಂಶಯಗಳೆಲ್ಲ ನಾಶವಾಗತ್ತೆ. ಅಪರೋಕ್ಷ ಜ್ಞಾನ ಆಗೋದಕ್ಕೇನು ಬೇಕು? ಮತ್ತೆ ಭಕ್ತಿ ಬೇಕು, ದೃಢವಾದ ಭಕ್ತಿ ಬೇಕು. ಆ ದೃಢವಾದ ಭಕ್ತಿ ಬರೋದಕ್ಕೇನು ಮಾಡಬೇಕು? ಶ್ರವಣ ಮನನ ರೂಪವಾದಂತಹ ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡಬೇಕು. ಅಂದರೆ ಭಕ್ತಿ ಬರುತ್ತೆ. ಆ ಶ್ರವಣ ಮನನ ನಿಧಿಧ್ಯಾಸನ ಬರೋದಕ್ಕೇನು ಮಾಡಬೇಕು? ಮತ್ತದಕ್ಕೊಂದು ಭಕ್ತಿ ಬೇಕು. ಇದೊಂದು ಸ್ವಲ್ಪ ಮತ್ತೆ ಶಾರ್ಟ್, ಮತ್ತೊಂದು ಡೋಸ್ ಭಕ್ತಿ ಬೇಕು. ಆ ಭಕ್ತಿ ಬರೋದಕ್ಕೇನು ಮಾಡಬೇಕು? ವೈರಾಗ್ಯ ಬೇಕು. ಆ ವೈರಾಗ್ಯಕ್ಕೇನು ಮಾಡಬೇಕು? ಮತ್ತೆ ಭಕ್ತಿ ಬೇಕು. ಆ ಭಕ್ತಿ ಬರೋದಕ್ಕೇನು ಮಾಡಬೇಕು? ಮತ್ತೆ ಜ್ಞಾನ ಬೇಕು. ಆ ಜ್ಞಾನ ಬರೋದಕ್ಕೇನು ಮಾಡಬೇಕು? ಯಾವಾಗಲೂ ಭಗವದ್ಧರ್ಮಾನುಷ್ಠಾನವನ್ನು ಮಾಡಬೇಕು. ಭಗವಂತನ ಸೇವೆ ಮಾಡೋದು, ಭಗವಂತನ ಪ್ರದಕ್ಷಿಣೆ ಮಾಡೋದು, ಪೂಜೆ ಮಾಡೋದು, ಅವನ ನಾನಾ ತರಹದ ಸೇವೆಗಳನ್ನು ಮಾಡೋದು, ತೀರ್ಥಯಾತ್ರೆ ಮಾಡೋದು, ಹೀಗೆಲ್ಲ ಮಾಡುವುದರಿಂದ ಭಕ್ತಿ ಬರುತ್ತೆ. ಆ ಭಗವಂತನ ಧರ್ಮಾನುಷ್ಠಾನ ಮಾಡೋದಕ್ಕೆ ಯಾಕೆ ನಿಮಗೆ ಆಗ್ತಾ ಇಲ್ಲ? ಪಾಪ ಇದೆ, ಹಾಗಾಗಿ ಆಗ್ತಾ ಇಲ್ಲ. ಹಾಗಾಗಿ ಆ ಭಗವಂತನ ಧರ್ಮವನ್ನು ಮಾಡಬೇಕು ಅಂತಂದರೆ ಮೊದಲೇನಾಗಬೇಕು? ಪಾಪಗಳ ಪರಿಹಾರ ಆಗಬೇಕು. ಆ ಪಾಪಗಳ ಪರಿಹಾರ ಆಗೋದಕ್ಕೇನಮಾಗಬೇಕು? ವಾಸುದೇವ ಕಥಾರತಿ. ಕೇಳಿ, ಭಾಗವತವನ್ನು ಕೇಳ್ತಾ ಹೋಗಿ. ಭಾಗವತವನ್ನು ನಿರಂತರವಾಗಿ ಕೇಳಿ 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 ಪಾಪಗಳು ಹೋಗುತ್ತೆ. ಸರಿ, ಭಗವಂತನ ಕಥೆಯಲ್ಲಿ ರತಿ ಬರಬೇಕು ಅಂದರೆ ಅದಕ್ಕೇನಾಗಬೇಕು? ಕೇಳಬೇಕು ಅಂತ ಇಚ್ಛೆ ಮಾಡಬೇಕಪ್ಪ. ಮೊದಲು ಕೇಳಬೇಕು ಅಂತೇ ಇಚ್ಛೆ ಮಾಡದೇ ಇದ್ದರೆ ಕೇಳ್ತೀಯೇನು ನೀನು? ಶ್ರವಣೇಚ್ಛಾ ಶುಶ್ರೂಷೋಹೋ. ಕೇಳಬೇಕು ಅಂತ ಇಚ್ಛೆ ಮಾಡಬೇಕು. ಕೇಳಬೇಕು ಅಂತ ಇಚ್ಛೆನೇ ನನಗೆ ಬರ್ತಾ ಇಲ್ವಲ್ಲ, ಯಾಕೆ? ಶ್ರದ್ಧೆ ಇಲ್ಲ ನಿನಗೆ. ಹಾಗಾಗಿ ಕೇಳಬೇಕು ಅಂತ ಇಚ್ಛೆ ಬರಬೇಕಾದ್ರೆ ಮೊದಲೇನು ಬೇಕು? ಶ್ರದ್ಧೆ ಬೇಕು. ಶ್ರದ್ಧೆ ಇರಬೇಕು. ಭಾಗವತದಲ್ಲಿ ಹೇಳಿದ್ದು ನಿಜ. ಇದನ್ನು ಕೇಳಿದರೆ ನನಗೆ ಆನಂದ ಆಗತ್ತೆ, ಇದನ್ನು ಕೇಳಿದರೆ ನನಗೆ ಲಾಭ ಇದೆ ಅಂತ ಶ್ರದ್ಧೆ ಇದ್ದರೆ ಕೇಳಬೇಕು ಅಂತ ಅಪೇಕ್ಷೆ ಬರುತ್ತೆ. ಭಾಗವತಕ್ಕೆ ಬಿಡಿ, ಯಾವುದೇ ವಸ್ತು ಇರಬಹುದು. ನೀವು ಯಾವುದೇ ನಾಳೆ ನೀವು BScನೋ BAನೋ MAನೋ ಏನೋ ತಗೋಬೇಕಾದ್ರೆ ನಿಮಗೊಂದು ಶ್ರದ್ಧೆ ಇರಬೇಕು, ಬೇಡವೋ? ನಾನು ಈ BSc ಮಾಡಿದರೆ ನನಗೆ ಮುಂದೆ ಉದ್ಯೋಗ ಸಿಗತ್ತೆ, ಏನೋ ಒಂದು ಇದ್ದರೆ ನಾವು ಅಲ್ಲಿ ಪ್ರವೃತ್ತರಾಗ್ತೇವೆ. ಹಾಗೆ ಭಾಗವತದಂತಹ ಭಗವಂತನ ಕಥೆಯನ್ನು ಕೇಳಬೇಕು ಅಂತ ಅಪೇಕ್ಷೆ ಹುಟ್ಟಬೇಕಾದರೆ ಮೊದಲು ಶ್ರದ್ಧೆ ಬೇಕು.
ಸರಿ, ಶ್ರದ್ಧೆ ಹೇಗೆ ಬರುತ್ತಪ್ಪ? ಮಹತ್ ಸೇವಾ, ಸಜ್ಜನರ ಸೇವೆ ಮಾಡು. ಸಜ್ಜನರ ಸಂಘ, ಸಜ್ಜನರ ಸೇವೆ, ಇದರಿಂದ ಶ್ರದ್ಧೆ ಬರುತ್ತೆ. ಸಜ್ಜನರ ಸಿಗೋದು ಹೇಗೆ? ಸಜ್ಜನರ ಸಂಘ ಆಗೋದು ಹೇಗೆ? ಸಜ್ಜನರ ಸಂಘ ಆಗೋದು ಹೇಗೆ? ಪುಣ್ಯತೀರ್ಥ ನಿಷೇವಣ. ಹೋಗಿ ಗಂಗಾ ಸ್ನಾನ ಮಾಡಿ, ಯಮುನಾ ಸ್ನಾನ ಮಾಡಿ, ತೀರ್ಥಕ್ಷೇತ್ರಗಳನ್ನು ತಿರುಗಿ, ಎಲ್ಲೇ ಗಂಗಾದಲ್ಲಿ ಮುಳುಗಬೇಕಾದರೆ ಬೇಡಿಕೊಳ್ಳಿ, ನನಗೆ ಸಜ್ಜನರು ಸಿಗಲಿ ಅಂತ ಪ್ರಾರ್ಥನೆ ಮಾಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಪುಣ್ಯತೀರ್ಥ ನಿಷೇವಣ, ಗಂಗಾದಿಗಳಲ್ಲಿ ಸ್ನಾನ ಮಾಡುವುದರಿಂದ ಮಹತ್ಸೇವಾ, ಸಜ್ಜನರು ಸಿಗ್ತಾರೆ, ಒಳ್ಳೆಯ ಗುರುಗಳು ಸಿಗ್ತಾರೆ. ಆ ಮಹತ್ಸೇವಾ ಸಜ್ಜನರ ಸಮಾಗಮದಿಂದ ಶ್ರದ್ಧೆ ಬರುತ್ತೆ. ಶ್ರದ್ಧೆಯಿಂದ ಕೇಳಬೇಕು ಅಂತ ಇಚ್ಛೆ ಬರುತ್ತೆ. ಕೇಳಬೇಕು ಅಂತ ಇಚ್ಛೆ ಬಂದ ಮೇಲೆ ಭಗವಂತನ ಕಥೆಯಲ್ಲಿ ರತಿ ಬರುತ್ತೆ. ಭಗವಂತನ ಕಥೆಯಲ್ಲಿ ಯಾವಾಗ ರತಿ ಬರುತ್ತೋ ಆಗ ಪಾಪಗಳ ಪರಿಹಾರ ಆಗತ್ತೆ. ಪಾಪಗಳ ಪರಿಹಾರ ಆದರೆ ಭಗವಂತನ ಧರ್ಮಗಳ ಅನುಷ್ಠಾನ ಮಾಡುವುದಕ್ಕೆ ತಯಾರಾಗ್ತಾನೆ. ಅದರಿಂದ ಭಕ್ತಿ, ಆ ಭಕ್ತಿಯಿಂದ ಜ್ಞಾನ, ಜ್ಞಾನದಿಂದ ವೈರಾಗ್ಯ, ಆ ವೈರಾಗ್ಯದಿಂದ ಶ್ರುತಿಗೃಹೀತಯ ಅಂತ ಹೇಳ್ತಾರೆ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿದೆ. ಭಕ್ತಿ ದೇವರು ಕೊಟ್ಟು ಬಿಡ್ತಾನೆ. ನಾನು ಕೈಯಲ್ಲಿ ಸ್ವಾಮಿಗಳು ಕೊಟ್ಟ ಮಂತ್ರಾಕ್ಷತೆ ಇದೆ. ಮಂತ್ರಾಕ್ಷತೆಯನ್ನು ಹೀಗೆ ಎಸಿತೇನೆ, ಅದನ್ನು ಗಟ್ಟಿ ಹಿಡಿದುಕೊಂಡ್ರೆ ಕೈಯಲ್ಲಿ ಸಿಗತ್ತೆ, ಇಲ್ಲದಿದ್ದರೆ ಕೈಯಲ್ಲಿ ಸಿಗೋದಿಲ್ಲ. ಹಾಗೆ ದೇವರು ಭಕ್ತಿಯನ್ನು ಎಸೆದು ಬಿಟ್ಟ, ತಗೋ ಭಕ್ತಿ ಕೊಟ್ಟೆ ತಗೋ ಅಂತ. ಆದರೆ ಆ ಭಕ್ತಿ ಸೋರಿ ಹೋಗತ್ತಂತೆ. ಯಾವಾಗ? ಶ್ರುತಿಗೃಹೀತಯ, ನಿರಂತರವಾಗಿ ಶ್ರವಣವನ್ನು ಮಾಡ್ತಾ ಇದ್ದರೆ ಆ ಭಕ್ತಿ ಸೇಫಾಗಿ ಇರುತ್ತೆ. ಶ್ರವಣವನ್ನು ಮಾಡ್ತಾ ಇದ್ದರೆ ಭಕ್ತಿ ಸೇಫಾಗಿರುತ್ತೆ, ಇಲ್ಲದೇ ಇದ್ದರೆ ಭಕ್ತಿ ಇರೋದಿಲ್ಲ. ಭಾರಿ ಚೆನ್ನಾಗಿ ಒಂದು ಒಳ್ಳೆ ಹೊಸ ಒಂದೇನೋ ವಜ್ರ ತಂದಿದ್ದೀರಿ, ಅಥವಾ ಏನೋ ಒಂದು ಗಾಜಿನ ಒಂದು ಭಾರಿ ಪದಾರ್ಥ ತಂದಿದ್ದೀರಿ, ಅದನ್ನು ಇಡಬೇಕಾಗಿದೆ. ಮನೆಯಲ್ಲಿ ಇಡಬೇಕಾದ್ರೆ ಬೇಯಿಸಬೇಕೋ ಬೇಡವೋ? ಏನು ಇಲ್ಲದೆ ಹೀಗೆ ಇಟ್ಟರೆ ಠಪ್ ಅಂತ ಬೀಳತ್ತೆ. ಹಾಗೆ ನಮ್ಮ ಭಕ್ತಿ ಹೇಗೆ ಅಂದರೆ ಸುಮ್ಮನೆ ಓಡಾಡ್ತಿರತ್ತೆ, ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ. ಅದಕ್ಕೆ ಚೆನ್ನಾಗಿ ಬೇಯಿಸ್ಕೊಡೋದು ಯಾವುದು ಅಂದರೆ ಶ್ರುತಿಗೃಹೀತಯ. ನಿರಂತರ ದೇವರ ಶ್ರವಣ ಮಾಡ್ತಾ ಇದ್ದರೆ ಆ ಭಕ್ತಿ ಗಟ್ಟಿಯಾಗಿ ಹೀಗೆ ಹಿಡಿದುಕೊಂಡಿರ್ತದೆ. ಈ ಕಡೆ ಆ ಕಡೆ ಹೋಗೋದಕ್ಕೆ ಬಿಡೋದಿಲ್ಲ ಶ್ರವಣ ಮಾಡ್ತಾ ಇದ್ದರೆ. ಎಷ್ಟು ಚೆನ್ನಾಗಿದೆ. ಶ್ರುತಿಗೃಹೀತಯ, ಆ ಭಕ್ತಿ ಬರುತ್ತೆ. ಆ ಭಕ್ತಿಯಿಂದ ನಮಗೆ ಶ್ರವಣ ಮನನಾದಿಗಳನ್ನು ಮಾಡುವಂತಹ ಅವಕಾಶ ಸಿಗತ್ತೆ. ಶ್ರವಣ ಮನನಾದಿಗಳನ್ನು ಮಾಡ್ತೇವೆ. ಶ್ರವಣ ಮನನಾದಿಗಳಿಂದ ನೈಷ್ಠಿಕವಾದ ಭಕ್ತಿ ಬರುತ್ತೆ. ಅದರಿಂದ ಅಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನದಿಂದ ಹರಿಪ್ರಸಾದ, ಆ ಹರಿಪ್ರಸಾದದಿಂದ ಲಿಂಗದೇಹ ಭಂಗ ಇತ್ಯಾದಿಗಳು, ಅದರಿಂದ ಮತ್ತೆ ಭಗವಂತನ ಅತ್ಯರ್ಥ ಪ್ರಸಾದ, ಅದರಿಂದ ಮೋಕ್ಷ. ಹೀಗೆ ಇದು ಸಾಧನದ ಮೆಟ್ಟಿಲು ಎಂಬುದಾಗಿ ಭಾಗವತ ನಮಗೆ ಒಂದು 7-8 ಶ್ಲೋಕಗಳಿಂದ ತಿಳಿಸಿಕೊಡುತ್ತೆ. ಇಷ್ಟೆಲ್ಲ ತಿಳಿಸಿಕೊಟ್ಟ ಮೇಲೆ ಸರಿ, ಆದ್ದರಿಂದ ಕೊನೆಗೊಂದು ಮಾತನ್ನು ಹೇಳ್ತಾರೆ, ವಾಸುದೇವ ಪರಂ ಜ್ಞಾನಂ. ನೋಡಪ್ಪ, ನೀನೇನೇ ಜ್ಞಾನ ಮಾಡಿಕೋ, ಏನೇ ಶಾಸ್ತ್ರ ಓದು, ದೇವರು ವಾಸುದೇವ ಅಲ್ಲಿ ಇರಬೇಕು ಅಂದರೆ ಓದ್ಲಿಕ್ಕೆ ಹೋಗು, ಇಲ್ಲದೇ ಇದ್ರೆ ಬೇಡವೇ ಬೇಡ. ನಿನ್ನ ತಪಸ್ಸು ವಾಸುದೇವ ಪರ. ಏನೇ ತಪಸ್ಸು ಮಾಡೋದವರು ದೇವರಿಗಾಗಿ ಮಾಡು. ದೇವರಿಗಾಗಿ ತಪಸ್ಸು, ದೇವರಿಗಾಗಿ ಜ್ಞಾನ, ದೇವರಿಗಾಗಿ ಧರ್ಮ, ಎಲ್ಲವೂ ದೇವರಿಗಾಗಿ ಮಾಡಬೇಕು. ಅಂದಾಗ ಮಾತ್ರ ಅಂತಹ ಉತ್ತಮವಾದ ಭಕ್ತಿ ಸಿಗತ್ತೆ. ಹಾಗಾದರೆ 1ನೇ ಪ್ರಶ್ನೆಗೆ ಏನು ಉತ್ತರ? ಯಾವುದನ್ನು ಮಾಡುವುದರಿಂದ ನಮಗೆ ಮೋಕ್ಷ ಸಿಕ್ಕೇ ಸಿಗತ್ತೆ ಅಂಥ ಉಪಾಯವನ್ನು ಹೇಳಿ ಅಂತ ಪ್ರಶ್ನೆ ಇತ್ತು. ಆ ಪ್ರಶ್ನೆಗೆ ಉತ್ತರವನ್ನು ಏನಂತ ಕೊಟ್ಟಂತೆ ಆಯಿತು? ಯಾವುದನ್ನು ಮಾಡುವುದರಿಂದ ಭಗವಂತನಲ್ಲಿ ಭಕ್ತಿ ಬರುತ್ತೋ ಅಂತಹ ನಿಷ್ಕಾಮ ಕರ್ಮಗಳನ್ನು ಮಾಡು. ಆ ನಿಷ್ಕಾಮ ಕರ್ಮಗಳು ಬೇಕಾದಷ್ಟಿದೆ ಮಧ್ಯದಲ್ಲಿ, ಆದರೆ ಬೇಸ್ ನಿಷ್ಕಾಮ ಕರ್ಮವನ್ನು ಮಾಡಿ ಅದರಿಂದ ನೀನು ಭಗವಂತನ ಭಕ್ತಿ ಮೋಕ್ಷವನ್ನು ಪಡೆಯಬಹುದು ಎಂಬುದಾಗಿ 1ನೇ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಆಮೇಲೆ 4ನೆಯ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ. ಬೇರೆ ಬೇರೆ ಪ್ರಶ್ನೆಗಳಿಲ್ಲ. ಭಗವಂತನ 2ನೇ ಪ್ರಶ್ನೆಗೆ ಉತ್ತರ 10ನೇ ಸ್ಕಂದದಲ್ಲಿ ಕೊಟ್ಟಿದ್ದಾರೆ. ಈಗ 4ನೆಯ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಭಗವಂತನ ಅವತಾರ ಕಥೆಗಳನ್ನೆಲ್ಲ ತಿಳಿಸಿಕೊಡಿ ಎಂಬುದಾಗಿ ಪ್ರಶ್ನೆಯನ್ನು ಮಾಡಿದ್ರು. ಆ ಅವತಾರ ಕಥೆಯನ್ನು ತಿಳಿಸಿಕೊಡ್ತಾರೆ. ಬೇಕಾದಷ್ಟು ವಿಸ್ತಾರವಾಗಿ ಇದೆ. ಭಗವಂತ ಎಲ್ಲ ಜಗತ್ತು ಪ್ರಳಯ ಆಗಿತ್ತು, ಸೃಷ್ಟಿಯನ್ನು ಮಾಡಬೇಕು ಅಂತ ದೇವರು ಅಪೇಕ್ಷೆ ಮಾಡಿದಾಗ ಬ್ರಹ್ಮಾಂಡ ಎಲ್ಲ ನಿರ್ಮಾಣ ಆಗಿತ್ತು. ಆ ಬ್ರಹ್ಮಾಂಡದ ಭಗವಂತ ಪುರುಷ ರೂಪವನ್ನು ತೆಗೆದುಕೊಂಡ. ಎಲ್ಲ ಕಡೆಗೆ ಕತ್ತಲೆ ಇತ್ತು. ಆ ಕತ್ತಲೆಯನ್ನು ದೇವರು ಕುಡಿದು ಬಿಟ್ಟ. ಕುಡಿದದ್ದಕ್ಕೆ ದೇವರು ಆ ಪುರುಷ ರೂಪ ಎಲ್ಲ ಕಡೆಗೆ ಅಭಿವ್ಯಕ್ತ ಆಯಿತು. ಓ, ಪುರುಷ ರೂಪ ದೇವರೇನು ಹೊಸದಾಗಿ ಬಂದದ್ದಲ್ಲ, ದೇವರು ಇದ್ದೇ ಇದ್ದ. ಕತ್ತಲೆ
ಕತ್ತಲಿದ್ದದ್ದಕ್ಕೆ ಕಂಡಿರಲಿಲ್ಲ. ಆ ಕತ್ತಲನ್ನು ಪಾನ ಮಾಡಿದ್ದಕ್ಕಾಗಿ ಆ ಪುರುಷ ಎಂಬಂತಹ ರೂಪವನ್ನು ಭಗವಂತ ಪ್ರಕಟ ಮಾಡಿದ್ದಾನೆ. ಆ ಬ್ರಹ್ಮಾಂಡದ ಸೃಷ್ಟಿಯನ್ನು ಮಾಡಿದ ಮೇಲೆ ಭಗವಂತ ಬ್ರಹ್ಮಾಂಡದ ಹೊರಗೆ ಇರುವಂತಹ ಭಗವಂತ ತನ್ನ ಹೊಟ್ಟೆಯ ಒಳಗೆ ಎಲ್ಲವನ್ನು ಒಂದು ಊರಿನಿಂದ ಇನ್ನೊಂದು ಊರಿಗೆ ನಾವು ಒಂದು 8-10 ದಿವಸ ಹೋಗಬೇಕು ಅಂತ ಅಂದುಕೊಂಡ್ರೆ ಅಡಿಗೆ ಮಾಡೋದಕ್ಕೆ ತಿನ್ನೋದಕ್ಕೆ ಏನೇನು ಬೇಕೋ ಎಲ್ಲ ಪ್ಯಾಕ್ ಮಾಡ್ಕೋತೇವೆ, ಎಲ್ಲ ಪ್ಯಾಕ್ ಮಾಡಿಕೊಂಡು ತೊಗೊಂಡು ಹೋಗ್ತೇವೆ. ಹೇಗೋ ಹಾಗೆ ದೇವರು ಬ್ರಹ್ಮಾಂಡದ ಒಳಗೆ ಸೃಷ್ಟಿ ಮಾಡಬೇಕು. ಸೃಷ್ಟಿ ಮಾಡೋದಕ್ಕೆ ಏನೇನು ಬೇಕು ಆ ಎಲ್ಲ ಮಹದಾದಿ ತತ್ವಗಳನ್ನಷ್ಟು ತನ್ನ ಹೊಟ್ಟೆಯೊಳಗೆ ಹಾಕಿಕೊಂಡು ಬ್ರಹ್ಮಾಂಡದ ಒಳಗೆ ಪ್ರವೇಶ ಮಾಡ್ತಾನೆ ಭಗವಂತ. ಬ್ರಹ್ಮಾಂಡದ ಒಳಗೆ ಪ್ರವೇಶ ಮಾಡಿ ದೊಡ್ಡದಾದ ರೂಪ, ಇಡೀ ಪಾತಾಳದಿಂದ ಆರಂಭ ಮಾಡಿಕೊಂಡು ಆ ಬ್ರಹ್ಮಾಂಡದ ಕರ್ಪರದವರೆಗೆ ಇರುವಂತಹ ದೊಡ್ಡ ರೂಪ ತೆಗೆದುಕೊಳ್ಳುತ್ತಾನೆ. ಅದಕ್ಕೆ ವಿರಾಟ್ ವಿರಾಟ್ ಎಂಬುದಾಗಿ ಆ ಭಗವಂತನಿಗೆ ಕರೀತಾರೆ. ಆಮೇಲೆ ಅಲ್ಲಿ ನೀರು ಇತ್ತು, ಪ್ರಳಯ ಕಾಲದಲ್ಲಿ ಎಲ್ಲ ಕಡೆಗೆ ನೀರಿತ್ತಲ್ವ, ಹೀಗಾಗಿ ಆ ಭಗವಂತ ಆ ನೀರಿನ ಮೇಲೆ ಮಲಗಿಕೊಳ್ತಾನೆ. ಆ ಭಗವಂತ ಆ ನೀರಿನ ಮೇಲೆ ಮಲಗಿಕೊಂಡಂತಹ ಭಗವಂತನ ಹೊಟ್ಟೆಯಲ್ಲಿಯೇನೆ ಪದ್ಮ ಬರುತ್ತೆ. ಅವನಿಗೇನೆ ಪದ್ಮನಾಭ ಪದ್ಮನಾಭ ಅಂತ ಕರೀತಾರೆ. ಆ ಪದ್ಮದಲ್ಲಿಯೇನೆ ಬ್ರಹ್ಮದೇವರು ಹುಟ್ಟುತ್ತಾರೆ. ಇದನ್ನು ಪಾದ್ಮಕಲ್ಪ ಸೃಷ್ಟಿ ಎಂಬುದಾಗಿ ಕರೀತಾರೆ. ಆ ಭಗವಂತ ಪದ್ಮ ಹುಟ್ಟುತ್ತಾನೆ. ಇದೇ ವಿರಾಟ್ ನಾಮಕನಾದ ಭಗವಂತನ ಅವಯವಗಳಿಂದಲೇ ಇಡೀ ಜಗತ್ತು ಹುಟ್ಟತ್ತೆ. ಅಂದ್ರೆ ಅರ್ಥ ಏನು? ನಾವು ಪುರುಷ ಸೂಕ್ತದಲ್ಲಿ ಕೇಳ್ತೇವಲ್ಲ, ಪುರುಷ ಸೂಕ್ತದಲ್ಲಿ ನಾಭ್ಯ ಆಸೀದ್ ಅಂತರಿಕ್ಷಂ, ದೇವರ ನಾಭಿಯಿಂದ ಅಂತರಿಕ್ಷ ಬಂತು, ಹೀಗೆಲ್ಲ ಕೇಳ್ತೇವಲ್ಲ. ಭಗವಂತನ ಒಂದೊಂದು ಅವಯವಗಳಿಂದ ಒಂದೊಂದು ಲೋಕ ಹುಟ್ಟತ್ತೆ. ಆ ಲೋಕ ಹುಟ್ಟತ್ತೆ, ಲೋಕಾಭಿಮಾನಿ ದೇವತೆಗಳು ಹುಟ್ಟುತ್ತಾರೆ. ಆ ಲೋಕ ಅದೇ ಭಗವಂತನ ಅವಯವವನ್ನು ಆಶ್ರಯಿಸಿಕೊಂಡು ಇರುತ್ತೆ. ಆ ಲೋಕಾಭಿಮಾನಿ ದೇವತೆ ಅದೇ ಭಗವಂತನ ಅವಯವವನ್ನು ಉಪಾಸನೆ ಮಾಡ್ತಾನೆ. ಅದೇ ಭಗವಂತನ ಅವಯವದಲ್ಲಿ ಅವನಿಗೆ ಲಯ ಆಗತ್ತೆ. ಇಷ್ಟು ಅದನ್ನು ತಿಳಿದುಕೊಳ್ಬೇಕು. ದೃಷ್ಟಾಂತಕ್ಕೆ ತಿಳಿದುಕೊಳ್ಳೋದಾದರೆ, ಸೂರ್ಯ ಕಣ್ಣಿನಿಂದ ಹುಟ್ಟಿದ್ದಾನೆ. ಕಣ್ಣಿನಿಂದ ಹುಟ್ಟಿದ ಸೂರ್ಯ, ಆ ಸೂರ್ಯ ಅವನಿಗೆ ಉಪಾಸನೆ, ಕಣ್ಣಿನಲ್ಲಿ ಭಗವಂತನ ಉಪಾಸನೆಯನ್ನು ಮಾಡ್ತಾನೆ. ಕಣ್ಣನ್ನು ಆಶ್ರಯಿಸಿಕೊಂಡು ಇರ್ತಾನೆ. ತನ್ನ ಲಯದಲ್ಲಿ ಕಣ್ಣಿನಲ್ಲಿ ಪ್ರವೇಶ ಮಾಡ್ತಾನೆ ಸೂರ್ಯ. ಹೀಗೆ ಎಲ್ಲ ಅವಯವಗಳಿಂದ ಸೃಷ್ಟಿಯನ್ನು ಮಾಡ್ತಾನೆ. ಇದೇ ವಿರಾಟ್ ನಾಮಕನಾದ ಭಗವಂತ. ಸಹಸ್ರ ಶೀರ್ಷಾ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತೇನು ಪುರುಷ ಸೂಕ್ತ ಇದೆ ನೋಡಿ, ಆ ಪುರುಷ ಸೂಕ್ತ ಇದೇ ವಿರಾಟ್ ನಾಮಕನಾದ ಭಗವಂತನನ್ನು ನೋಡಿಯೇ ರಚನೆಯಾದದ್ದು. ಅಂದರೆ ಅವನನ್ನು ನೋಡಿ ಸ್ತೋತ್ರವನ್ನು ಮಾಡುವಂತಹದ್ದು. ಈ ರೂಪ ಏತನ್ನಾನಾವತಾರಾಣಾಂ ನಿಧಾನಂ ಬೀಜಮವ್ಯಯಂ. ಈ ವಿರಾಟ್ ನಾಮಕನಾದಂತಹ ಭಗವಂತ 3 ರೂಪವನ್ನು ತೆಗೆದುಕೊಳ್ತಾನೆ. 3 ರೂಪವನ್ನು ತೆಗೆದುಕೊಂಡು ಶ್ವೇತದ್ವೀಪದಲ್ಲಿ ನಾರಾಯಣ ಎಂಬ ರೂಪವನ್ನು ಇಡ್ತಾನೆ. ಅನಂತಾಸನದಲ್ಲಿ ವಾಸುದೇವ ಎಂಬ ರೂಪವನ್ನು ಇಡ್ತಾನೆ. ವೈಕುಂಠದಲ್ಲಿ ವೈಕುಂಠ ಎಂಬ ರೂಪವನ್ನು ಭಗವಂತ ಇಡ್ತಾನೆ. ಯಾರು ಈ ಪದ್ಮನಾಭ ರೂಪಿಯಾದ ಅಥವಾ ವಿರಾಣ್ಣಾಮಕನಾದ ಈ ಭಗವಂತ ಇದ್ದಾನೆ, ಇವನೇ 3 ರೂಪಗಳನ್ನು ತೆಗೆದುಕೊಳ್ತಾನೆ. ನಾರಾಯಣ, ವಾಸುದೇವ, ವೈಕುಂಠ. ನಾರಾಯಣ ರೂಪ ಶ್ವೇತದ್ವೀಪದಲ್ಲಿ, ವಾಸುದೇವ ರೂಪ ಅನಂತಾಸನದಲ್ಲಿ, ವೈಕುಂಠ ಎಂಬ ರೂಪ ವೈಕುಂಠದಲ್ಲಿ. ಹೀಗೆ 3 ರೂಪಗಳಾಯಿತು. ಆ ಶ್ವೇತದ್ವೀಪದಲ್ಲಿ ಇರುವಂತಹ ಏನು ನಾರಾಯಣ ಎಂಬ ರೂಪ ಇದೆ, ಆ ನಾರಾಯಣ ಎಂಬ ರೂಪವೇ ಮುಂದೆ ಹುಟ್ಟುವಂತಹ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ ಈ ಎಲ್ಲ ರೂಪಗಳಿಗೂ ಸೋರ್ಸ್ ಅದು. ಈ ಎಲ್ಲ ರೂಪಗಳಿಗೂ ಸೋರ್ಸ್ ಅದು. ಅಂದರೆ ನಾರಾಯಣ ನೀ ಎಲ್ಲಿಂದ ಬಂದೆಪ್ಪ ಅಂತ ಕೃಷ್ಣನಿಗೆ ಕೇಳಿದರೆ, ಕೃಷ್ಣ ನಾನು ಬ್ರಹ್ಮಾಂಡದ ಹೊರಗಿಂದ ಬಂದೆ ಅಂತ ಹೇಳೋದಿಲ್ಲ. ನಾ ಎಲ್ಲಿಂದ ಬಂದೆ? ಶ್ವೇತದ್ವೀಪದಿಂದ ಬಂದೆ. ರಾಮ ಎಲ್ಲಿಂದ ಬಂದ? ಶ್ವೇತದ್ವೀಪದಿಂದ ಬಂದ. ಶ್ವೇತದ್ವೀಪದಲ್ಲಿರುವ ನಾರಾಯಣನಿಂದಲೇ ಈ ಎಲ್ಲ ರೂಪಗಳು ಬೀಜಂ ಹೊರಗೆ ಬರುತ್ತೆ. ನಿಧಾನಂ ಅವತಾರ ಕಾರ್ಯ ಮುಗಿದ ಮೇಲೆ ಎಲ್ಲರೂ ಹೋಗೋದಲ್ಲಿ ಶ್ವೇತದ್ವೀಪಕ್ಕೆ ಹೋಗ್ತಾರೆ. ಅನಂತಾಸನ ವೈಕುಂಠಗಳಲ್ಲಿ ಹೋಗೋದಿಲ್ಲ. ಹಾಗಾಗಿ ಈ ರೂಪ ವಿರಾಣ್ಣಾಮಕವಾದಂತಹ ಈ ರೂಪ ಏನಿದೆಯೇ, ಈ ರೂಪ ತನ್ನ ಒಂದು ಅಂಶ ಯಾವುದದು? ನಾರಾಯಣ ಎಂಬ ಅಂಶ. ಆ ಅಂಶದ ಮೂಲಕ ಎಲ್ಲ ಮತ್ಸ್ಯಕೂರ್ಮಾದಿ ಎಲ್ಲ ಅವತಾರಗಳಿಗೂ ಮೂಲ ರೂಪವಾಗಿದೆ ಎಂಬುದನ್ನು ತಿಳಿಸಿಕೊಡ್ತಾರೆ. ಇನ್ನನೇಕ ಎಲ್ಲ ಅವತಾರಗಳನ್ನು ಹೇಳ್ತಾರೆ. ಆ ಅವತಾರಗಳ ಒಂದೊಂದು ಮಹತ್ವ ಇದೆ. ಮುಂದೆ ಬ್ರಹ್ಮದೇವರು ಮತ್ತೊಮ್ಮೆ ಸ್ತೋತ್ರ ಮಾಡ್ತಾರೆ. ಆ ಪ್ರಸಂಗದಲ್ಲಿ ವಿಸ್ತಾರವಾಗಿ ತಿಳಿಯೋಣ. ಈಗ ಸಂಕ್ಷೇಪದಲ್ಲಿ ತಿಳಿಯೋಣ. ಮೊದಲನೇ ಅವತಾರ ಸನತ್ಕುಮಾರ ಅಂತ ಬ್ರಹ್ಮಚಾರಿ ರೂಪ ಇದು. ಸನತ್ಕುಮಾರರಿಗೆ
ಬ್ರಹ್ಮದೇವರಿಗೆ ಉಪದೇಶ ಮಾಡ್ತಾರೆ, ರುದ್ರದೇವರಿಗೆ ಸ್ಥಾನವನ್ನು ಕೊಟ್ಟಂತಹ ರೂಪ. ಸನತ್ಕುಮಾರರಿಗೆ ಉಪದೇಶವನ್ನು ಮಾಡಿ ಬ್ರಹ್ಮಚರ್ಯವನ್ನು ಹೇಗೆ ಪಾಲನೆ ಮಾಡಬೇಕು ಅಂತ ತಿಳಿಸಿಕೊಟ್ಟ ರೂಪ ಸನತ್ಕುಮಾರ ಎಂಬ ರೂಪ. ವರಾಹ ರೂಪ, ಭೂಮಿಯನ್ನು ಉದ್ಧಾರಣೆ ಮಾಡಿದಂತಹ ರೂಪ. ಆ ಭಗವಂತನ ಅವಯವಗಳಿಂದಲೇ ಇವತ್ತೇನು ನಾವು ಯಜ್ಞವನ್ನು ಮಾಡ್ತಾ ಇದ್ದೇವೋ ಈ ಯಜ್ಞದ ಎಲ್ಲ ಸಂಭಾರಗಳನ್ನು ಸೃಷ್ಟಿ ಮಾಡಿದ ರೂಪ ವರಾಹ ರೂಪ. ಮಹಿದಾಸ, ಇತರಾದೇವಿಯಲ್ಲಿ ಜನನ. ಆ ಭಗವಂತ ಇವನು ದೇವರ್ಷಿ ರೂಪ. ಹೇಗೆ ನಾರದರು ದೇವರ್ಷಿಗಳೋ ಹಾಗೆ ಈ ಮಹಿದಾಸನು ಕೂಡ ದೇವರ್ಷಿ ಎಂಬಂತಹ ರೂಪ ಅವನದು. ನಾರದರಿಗೆ ಪಂಚರಾತ್ರದ ಉಪದೇಶವನ್ನು ಮಾಡಿದ್ದಾನೆ. ಲಕ್ಷ್ಮೀದೇವಿಗೆ ಐತರೇಯ ಉಪನಿಷತ್ತಿನ ಉಪದೇಶವನ್ನು ಮಾಡಿದಂತಹ ರೂಪ ನರನಾರಾಯಣ. ನರ ಇದರಲ್ಲಿ ಆವೇಶ, ಸಾಕ್ಷಾತ್ ಭಗವಂತ ಅಲ್ಲ, ನಾರಾಯಣ ಮಾತ್ರ ಸಾಕ್ಷಾತ್ ಭಗವಂತ. ಯಮಧರ್ಮನಲ್ಲಿ ಅವತಾರ ಮಾಡಿದ್ದಾನೆ. ಕಪಿಲ ಎಂಬಂತಹ ಭಗವಂತನ ರೂಪ, ಸಾಂಖ್ಯ ತತ್ವವನ್ನು ಉಪದೇಶ ಮಾಡಿದಂತಹ ಭಗವಂತನ ರೂಪ ಕಪಿಲ. ಕಪಿಲ ಅಂತ ಇಬ್ಬರಿದ್ದಾರೆ, ಒಬ್ಬರು ಸಾಕ್ಷಾತ್ ನಾರಾಯಣ ಕಪಿಲ, ಇನ್ನೊಬ್ಬ ಅಸುರ ಕಪಿಲ ಇದ್ದಾನೆ. ಆ ಅಸುರ ಕಪಿಲ ಅಲ್ಲ, ಪ್ರಧಾನನಾಗಿ ನಾರಾಯಣ ಎಂಬಂತಹ ರೂಪದಿಂದ ಉಪದೇಶ ಮಾಡಿದ ಏನು ಸಾಂಖ್ಯ ತತ್ವ ಇದೆಯೋ ಅದೇ ಗ್ರಾಹ್ಯವಾದದ್ದು. ದತ್ತಾತ್ರೇಯ ಅಂತ, ದತ್ತ ಎಂಬ ರೂಪ ಅತ್ರಿ ಮತ್ತು ಅನಸೂಯಾರಲ್ಲಿ ಅವತಾರ ಮಾಡುತ್ತಾನೆ. ಇವರು ತರ್ಕಶಾಸ್ತ್ರದ ಉಪದೇಶವನ್ನು ಮಾಡಿದ್ದಾರೆ. ದತ್ತಾತ್ರೇಯ ತರ್ಕಶಾಸ್ತ್ರವನ್ನು ಅಲರ್ಕ ಎಂಬ ರಾಜನಿಗೆ, ಅದಲ್ಲದೇನೆ ಪ್ರಹ್ಲಾದನಿಗೆ, ಯದು ಮಹಾರಾಜರಿಗೆ, ಕಾರ್ತಿವೀರ್ಯಾರ್ಜುನನಿಗೆ, ಇಷ್ಟೆಲ್ಲ ಜನರಿಗೂ ತರ್ಕಪಾಠವನ್ನು ಹೇಳಿದಂತಹ ವಿದ್ವಾಂಸ ನಮ್ಮ ದತ್ತಾತ್ರೇಯ. ಆಮೇಲೆ ಯಜ್ಞ ಎಂಬಂತಹ ಭಗವಂತನ ರೂಪ ರುಚಿ ಪ್ರಜಾಪತಿ ಮತ್ತು ಆಕೂತಿ ಇವರಲ್ಲಿ ಹುಟ್ಟುತ್ತಾನೆ. ಆ ಯಜ್ಞನಾಮಕನಾದ ಭಗವಂತ ಇವನು ಸ್ವಯಂಭುವ ಮನ್ವಂತರದಲ್ಲಿ ಇವನೇ ಇಂದ್ರ. ಸ್ವಯಂಭುವನು ತಪಸ್ಸನ್ನು ಮಾಡಬೇಕಾದರೆ ದೈತ್ಯರೆಲ್ಲ ಬಂದು ಪೀಡೆಯನ್ನು ಕೊಟ್ಟಾಗ ಅವನನ್ನು ರಕ್ಷಣೆ ಮಾಡ್ತಾನೆ. ಅದೇ ಭಗವಂತನನ್ನು ನೋಡಿಯೇನೆ ಆ ಸ್ವಯಂಭುವಮನು ಈಶಾವಾಸ್ಯ ಉಪನಿಷತ್ತನ್ನು ಕಂಡುಕೊಳ್ತಾನೆ. ಋಷಭನಾಮಕನಾದಂತಹ ಭಗವಂತ ನಾಭಿ ಮತ್ತು ಮೇರುದೇವಿಯಲ್ಲಿ ಅವತಾರ ಮಾಡಿದ್ದಾನೆ. ಋಷಭನಾಮಕನಾದಂತಹ ಭಗವಂತ ಅವನು ಧರ್ಮದ ಬೋಧನೆಯನ್ನು ಮಾಡ್ತಾನೆ. ಅವನ ಬೋಧನವನ್ನು ತಪ್ಪಾಗಿ ತಿಳಿದು ಜೈನ ಮತ್ತು ಬೌದ್ಧ ಮತಗಳು ಪ್ರಾರಂಭವಾಗತ್ತೆ. ಪೃಥು ಇವನು ಸಾಕ್ಷಾತ್ ಭಗವಂತನ ಅವತಾರ ಅಲ್ಲ, ಪೃಥುವಿನಲ್ಲಿ ಭಗವಂತನ ವಿಶೇಷ ಆವೇಶ ಇದೆ. ಆಮೇಲೆ ಮತ್ಸ್ಯ, ಎಲ್ಲ ಕಥೆಗಳು ನಿಮಗೆ ಗೊತ್ತಿದೆ. ವೈವಸ್ವತ ಮನುವಿಗೆ ಉಪದೇಶ ಮಾಡ್ತಾನೆ. ಕೂರ್ಮ ಮಂದರ ಪರ್ವತವನ್ನು ಉದ್ಧಾರ ಮಾಡ್ತಾನೆ. ಧನ್ವಂತರಿ ಅಮೃತವನ್ನು ಕೊಡ್ತಾನೆ. ಮೋಹಿನಿ ಅಮೃತವನ್ನು ಕೊಟ್ಟಿದ್ದಾನೆ. ನರಸಿಂಹದೇವರು ಪ್ರಹ್ಲಾದನಿಗೆ ಉದ್ಧಾರವನ್ನು ಮಾಡಿದ ರೂಪ. ವಾಮನ ಬಲಿಚಕ್ರವರ್ತಿಯನ್ನು ಉದ್ಧಾರ ಮಾಡಿದವನು. ಪರಶುರಾಮ ಎಲ್ಲ ಬ್ರಾಹ್ಮಣ ನಿಂದಕರಾದ ವೇದ ನಿಂದಕರಾದ ಕ್ಷತ್ರಿಯರನ್ನೆಲ್ಲ 21 ಬಾರಿ ಇಡೀ ಭೂಮಂಡಲವನ್ನು ಸಂಚಾರ ಮಾಡಿ ಸಂಹಾರ ಮಾಡಿದಂತಹ ರೂಪ ಪರಶುರಾಮ. ಪರಶುರಾಮ ಆದ ಮೇಲೆ ವೇದವ್ಯಾಸದೇವರು ಪರಾಶರ ಸತ್ಯವತಿಯರಲ್ಲಿ ಅವತಾರ ಮಾಡಿ ವೇದ ವಿಭಾಗವನ್ನು ಮಾಡಿದಂತಹ ರೂಪ ವೇದವ್ಯಾಸ. ವೇದವ್ಯಾಸ ಆದ ಮೇಲೆ ರಾಮನ ಕಥೆ ಗೊತ್ತು. ರಾವಣನ ಸಮುದ್ರ ನಿಗ್ರಹವನ್ನು ಮಾಡಿ ರಾವಣನ ಸಂಹಾರವನ್ನು ಮಾಡಿದಂತಹ ರೂಪ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಅಲ್ಲ ನೀವು ಕ್ರೊನಾಲಜಿ ಹೇಳ್ತಾ ಹೋಗಬೇಕಾದರೆ ವಾಮನ ಪರಶುರಾಮ ಆದ ಮೇಲೆ ರಾಮ ಆದ ಮೇಲೆ ಕೃಷ್ಣ ಆದ ಮೇಲೆ ವೇದವ್ಯಾಸ ಬರಬೇಕು. ವೇದವ್ಯಾಸ ದೇವರು ಅವತಾರ ಮಾಡಿದ್ದು ದ್ವಾಪರ ಯುಗದ ಕೊನೆಗೆ ಅವತಾರ ಮಾಡಿದ್ದಾರೆ, ಅಥವಾ ಕೃಷ್ಣನಿಗಿಂತ ಸ್ವಲ್ಪ ಮುಂಚೆ ಅಂತ ಇಟ್ಕೊಳ್ಳಿ. ಕೃಷ್ಣನಿಗಿಂತ ಮೊದಲು ವೇದವ್ಯಾಸ ದೇವರಾದ ಮೇಲೆ ಕೃಷ್ಣ. ಆದರೆ ಭಾಗವತ ಹೇಳಬೇಕಾದರೆ ರಾಮದೇವರಿಗಿಂತಲೂ ಮೊದಲು ವೇದವ್ಯಾಸ ದೇವರನ್ನು ಹೇಳಿಬಿಟ್ಟಿದೆ. ವೇದವ್ಯಾಸ ಆದ ಮೇಲೆ ರಾಮ ಹೇಳಿದ್ದಾರೆ. ಇದು ಸರಿ ಅಲ್ವಲ್ಲ ಅಂದರೆ ಅದಕ್ಕೆ ಆಚಾರ್ಯರು ನಿರ್ಣಯ ಕೊಡ್ತಾರೆ, ಹಾಗಲ್ಲಪ್ಪ, ಈ ಯುಗಗಳ ಚಕ್ರ ಬಹಳ ಇದೆ. 4 ಯುಗಗಳು ಸೇರಿದರೆ ಒಂದು ಮಹಾಯುಗ ಅಂತ ಇದೆ. ಪ್ರತಿ ಯುಗದಲ್ಲೂ ಕೂಡ ಅನೇಕ ಅವತಾರಗಳು ಆಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ರಾಮದೇವರ ಅವತಾರ ಆದದ್ದು ಯಾವಾಗ? 28ನೇ ತ್ರೇತಾಯುಗದಲ್ಲಿ. 28ನೇ ತ್ರೇತಾಯುಗದಲ್ಲಿ ರಾಮದೇವರ ಅವತಾರ ಆಗಿದೆ. ಆದರೆ ವೇದವ್ಯಾಸ ದೇವರ ಅವತಾರ ಏನಾಗಿದೆ ಅಂದರೆ ಅನೇಕ ಯುಗಗಳಲ್ಲಿ ಆಗಿದೆ. 3ನೇ ಮಹಾಯುಗದಲ್ಲಿ ವೇದವ್ಯಾಸ ದೇವರ ಅವತಾರ, 7ನೇ ಮಹಾಯುಗದಲ್ಲಿ ವೇದವ್ಯಾಸ ದೇವರ ಅವತಾರ, 16ನೇ ಮಹಾಯುಗದಲ್ಲಿ ವೇದವ್ಯಾಸ ದೇವರ ಅವತಾರ, 25ನೇ ಮಹಾಯುಗದಲ್ಲೂ ಆಗಿದೆ, 28ನೇ ಮಹಾಯುಗದಲ್ಲೂ ಆಗಿದೆ. ಈಗ 28ನೇ ಮಹಾಯುಗದಲ್ಲಿ ಅವತಾರ ಮಾಡಿದ ರಾಮನಿಗಿಂತಲೂ 25ನೇ ಮಹಾಯುಗದಲ್ಲಿ ಅವತಾರ ಮಾಡಿದ ವೇದವ್ಯಾಸ ದೇವರು ಮೊದಲಿಗರು ಅನ್ನುವುದಕ್ಕಾಗಿ ಆ ವಿವಕ್ಷೆಯಿಂದ ವೇದವ್ಯಾಸ ದೇವರನ್ನು ಮೊದಲು ಹೇಳಿದ್ದಾರೆ ಅಂತ ತಿಳಿಯಬಹುದು. ಆಮೇಲೆ ಕೃಷ್ಣ, ಬಲರಾಮನು ಅವತಾರ ಅಲ್ಲ, ಭಗವಂತನ ವಿಶೇಷ ಆವೇಶ, ಶುಕ್ಲಕೇಶಾವೇಶ, ಬುದ್ಧ, ಕಲ್ಕಿ, ಹೀಗೆ ಈ ಎಲ್ಲ ಭಗವಂತನ ಅವತಾರಗಳು ಅಲ್ಲಿ ಆಗಿದೆ. ಏತೇ ಸ್ವಾಂಶ ಕಲಾ ಪುಂಸಃ, ಈ ಎಲ್ಲ ಇಲ್ಲಿಯವರೆಗೆ ಹೇಳಿದಂತಹ ಏನೆಲ್ಲ ಅವತಾರಗಳಿದೆ ನೋಡಿ,
ಈ ಎಲ್ಲ ಅವತಾರಗಳು ಭಗವಂತನಿಂದ ಅಭಿನ್ನವಾದ ಈ ಎಲ್ಲ ಅವತಾರಗಳು ಕೃಷ್ಣಸ್ತು ಭಗವಾನ್ ಸ್ವಯಂ. ಈ ಎಲ್ಲ ಅವತಾರಗಳು ಮೂಲರೂಪಿಯಾದ ಕೃಷ್ಣ, ಮೂಲರೂಪಿಯಾದ ಭಗವಂತನಿಗೆ ಅನೇಕ ಹೆಸರುಗಳಿದೆ. ನಾರಾಯಣ, ಶೂನ್ಯ ಅಂತೆಲ್ಲ ಹೆಸರಿದೆಯಲ್ಲ, ಅದರ ಜೊತೆಗೆ ಕೃಷ್ಣ ಅನ್ನುವ ಹೆಸರು ಇದೆ. ಹಾಗಾಗಿ ಈ ಎಲ್ಲ ಅವತಾರಗಳು ಆ ಮೂಲರೂಪಿಯಾದ ಕೃಷ್ಣನಿಗೂ ಯಾವ ಭೇದ ಇಲ್ಲ. ಎಲ್ಲವೂ ಸಾಕ್ಷಾತ್ ಮೂಲರೂಪಿಯಾದ ಭಗವಂತನೇ. ಆದರೆ ಉಳಿದವರೆಲ್ಲ ಇದ್ದಾರೆ ನೋಡಿ, ಇವರೆಲ್ಲರೂ ಬೇರೆ ಬೇರೆ ಅನ್ನುವುದನ್ನು ತಿಳಿಸಿಕೊಡ್ತಾರೆ. ಹೀಗೆ ಈ ಎಲ್ಲ ಅವತಾರಗಳನ್ನು ಸಾಯಂ ಪ್ರಾತರ್ಗೃಣನ್ ಭಕ್ತ್ಯ ದುಃಖಗ್ರಾಮಾದ್ವಿಮುಚ್ಯತೆ, ಈ ಅವತಾರಗಳನ್ನು ಸ್ಮರಣೆ ಮಾಡಿದರೆ ಸಾಕು, ಎಲ್ಲ ದುಃಖಗಳಿಂದ ನಮಗೆ ಪರಿಹಾರ ಸಿಗತ್ತೆ, ದುಃಖದಿಂದ ದೂರ ಆಗ್ತಾನೆ ಮನುಷ್ಯ. ಈ ಅವತಾರ ಆದ ಮೇಲೆ ಮತ್ತೊಂದು ನೋಡಿ, ಈ ಅಧ್ಯಾಯದ ಬಹಳ ಸುಂದರ, ಭಗವಂತನ 3 ಅವತಾರಗಳಂತೆ, 3 ತರಹದ ಭಗವಂತನ ರೂಪಗಳು. ಒಂದು ಪರಮರೂಪ ಅಂತ. ಪರಮರೂಪ ಅಂದರೆ ಏನು? ದೇವರೇ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ ಇವೆಲ್ಲವೂ ಪರಮರೂಪ ಅಂತ ಇದನ್ನು ಕರೆಯೋದು. ಇನ್ನೊಂದು ಪ್ರತಿಬಿಂಬ ರೂಪ ಅಂತ. ಪ್ರತಿಬಿಂಬ ರೂಪ ಅಂದರೆ ಯಾರು? ನಾವು ನೀವೆಲ್ಲರೂ ಪ್ರತಿಬಿಂಬ ರೂಪ. ಯಾಕೆಂದರೆ ನಾವೆಲ್ಲರೂ ದೇವರ ಪ್ರತಿಬಿಂಬರು. ಇನ್ನೂ ಒಂದು ರೂಪ ಇದೆ ಅಂತೆ ದೇವರದು. ಅದು ಯಾವುದು ಅಂದರೆ ಆರೋಪಿತ ರೂಪ. ಆರೋಪಿತ ರೂಪ ಅಂದರೆ ಯಾವುದು? ಜಡ. ಈ ಎಲ್ಲ ಜಡಗಳೇನಿದೆ ನೋಡಿ, ಈ ಜಡಗಳೆಲ್ಲವೂ ಆರೋಪಿತ ರೂಪ. ಇನ್ ಅದರ್ ವರ್ಡ್ಸ್, ಈ ಜಡಗಳೆಲ್ಲವೂ ಕೂಡ ಭಗವಂತನ ಪ್ರತಿಮೆ, ದೇವರಲ್ಲ. ಅವು ದೇವರಲ್ಲ. ನರಸಿಂಹದೇವರ ಪ್ರತಿಮೆಯನ್ನು ನೋಡ್ತೇವೆ, ನರಸಿಂಹದೇವರು ಅಂತಂತೇವೆ. ವಾಸ್ತವಿಕವಾಗಿ ಅದು ನರಸಿಂಹದೇವರ ಅಲ್ಲ, ಅದು ಜಡ. ಆದರೆ ಅದನ್ನು ನರಸಿಂಹದೇವರೂ ಎಂಬುದಾಗಿ ಅಬುದ್ಧಿಗಳು, ಜ್ಞಾನ ಇಲ್ಲದೇ ಇದ್ದವರು ವ್ಯವಹಾರ ಮಾಡ್ತಾರೆ ಅನ್ನುವುದಕ್ಕಾಗಿ ಈ ಜಡಗಳೆಲ್ಲವೂ ಕೂಡ ಭಗವಂತನನ್ನು ಆಶ್ರಯಿಸಿಕೊಂಡು ಇವೆ ಅನ್ನುವುದಕ್ಕಾಗಿ ಅವುಗಳನ್ನು ಆರೋಪಿತ ರೂಪ ಅಂತ ಕರೀತಾರೆ. ಹೀಗೆ ಈ ತರಹದ 3 ರೂಪಗಳಿದೆ. ಈ ಜೀವರೂ ಕೂಡ ಭಗವಂತನ ಒಂದು ಭಿನ್ನ ರೂಪರೇ, ಭಗವಂತನ ಪ್ರತಿಬಿಂಬ. ಭಗವಂತನ ಪ್ರತಿಬಿಂಬ. ಜೀವನನ್ನು ನೋಡಿ, ಯಾರಾದರೂ ಒಬ್ಬ ದೊಡ್ಡ ನಮ್ಮನ್ನು ಇಂಟ್ರಡ್ಯೂಸ್ ಮಾಡಬೇಕಾದರೆ ಇವನು ಭಾರಿ ಪಂಡಿತ, ವಿದ್ವಾಂಸ ಅಂತ ಏನೋ ಇಂಟ್ರಡ್ಯೂಸ್ ಮಾಡಿದರೆ ಅಡ್ಡಿ ಇಲ್ಲ. ಇವನು ಬಂದಿದ್ದಾನೆ 10th ಫೇಲು, PUC ಫೇಲು, 10th ಫೇಲು, 10th 5 ಸತಿ, PUC 8 ಸತಿ, CA 25 ಸತಿ ಫೇಲ್ ಆಗಿದ್ದಾನೆ, ಅಂಥವರು ಇವತ್ತು ನಮ್ಮ ಮನೆಗೆ ಮಠಕ್ಕೆ ಬಂದಿದ್ದಾರೆ ಅಂತ ಹೇಳಿದರೆ ನಮ್ಮ ಮರ್ಯಾದೆ ಏನಿರಬೇಕು? ಭಾಗವತ ನಮ್ಮ ಮರ್ಯಾದೆ ಕಳೀತಾ ಇದೆ. ಹಾಗೆ ಏನು ಹೇಳಬೇಕಾಗಿದೆ? ಭಗವಂತ ಜೀವರನ್ನು ಸೃಷ್ಟಿ ಮಾಡಿದ್ದಾನೆ, ಜೀವರೆಲ್ಲರೂ ಭಗವಂತನ ಪ್ರತಿಬಿಂಬ. ಇಷ್ಟು ಹೇಳಿ ಸುಮ್ಮನೆ ಕೂಡಬೇಕೋ? ಇಲ್ಲ. ಆ ಜೀವ ಅಂತನಬೇಕಾದ್ರೆ ಸುಮ್ಮನೆ ಕೂಡಲಿಲ್ಲ. ನಮ್ಮ ಜೀವನಿಗೆ ಒಂದು ವಿಶೇಷಣ ಕೊಟ್ಟು, ಅದೃಷ್ಟಾಶ್ರುತ ವಸ್ತುತ್ವ ಸಜೀವೋ ಯತ್ ಪುನರ್ಭವ. ಈ ಜೀವ ಮೂರ್ಖ, ಹುಟ್ಟುತ್ತಾ ಇದ್ದಾನೆ, ಅನಾದಿ ಕಾಲದಿಂದ ಹುಟ್ಟುತ್ತಾ ಇದ್ದಾನೆ. ಯಾಕೆ ಗೊತ್ತಾ? ನಾವು ಹುಟ್ಟೋದಕ್ಕೆ ಕಾರಣ ಏನು? 2 ಕಾರಣ. ಸಿಂಪಲ್, ಎಲ್ಲ ಬಿಟ್ಟು ಬಿಡಿ, 2 ಕಾರಣ ಭಾಗವತ ಕೊಡುತ್ತೆ. ಜೀವ ಅನಾದಿ ಕಾಲದಿಂದ ನಾವೆಲ್ಲ ಸಂಸಾರದಲ್ಲಿ ಒದ್ದಾಡೋದಕ್ಕೆ ಕಾರಣ ಏನು? ಸಿಂಪಲ್ 2. ಏನು? ನೋಡಬೇಕಾದದ್ದನ್ನು ನೋಡಿಲ್ಲ, ಕೇಳಬೇಕಾದದ್ದನ್ನು ಕೇಳಿಲ್ಲ, ಅಷ್ಟೇ. ಅದೃಷ್ಟ ಅಶ್ರುತ ವಸ್ತುತ್ವ. ವಸ್ತು ಭಗವಂತ, ಆ ಭಗವಂತನ ಬಗ್ಗೆ ಕೇಳಲಿಲ್ಲ ಅನ್ನೋದಕ್ಕೆ ಸಂಸಾರ, ಭಗವಂತನನ್ನು ನೋಡಲಿಲ್ಲ ಅನ್ನೋದಕ್ಕೆ ಸಂಸಾರ. ಸಿಂಪಲ್ ಆಗಿದೆ. ಏನು ಕಾಮ, ಕ್ರೋಧ, ಲೋಭ ಇಷ್ಟೆಲ್ಲ ಏನು ಹೇಳೋ ಕಾರಣವೇ ಇಲ್ಲ. 2 ಮಾತಿನಲ್ಲಿ ಭಾಗವತ ಹೇಳಿತು, ಅದೃಷ್ಟ ಅಶ್ರುತ ವಸ್ತುತ್ವ. ಭಗವಂತನನ್ನು ನೀನು ನೋಡಬೇಕಾಗಿತ್ತು, ನೋಡಲಿಲ್ಲ, ಭಗವಂತನ ಬಗ್ಗೆ ಕೇಳಬೇಕಾಗಿತ್ತು, ಕೇಳಲಿಲ್ಲ ಅನ್ನೋದಕ್ಕೆ ನಿನಗೆ ಸಂಸಾರ ಬರ್ತಾ ಇದೆ. ಅದೃಷ್ಟಾಶ್ರುತ ವಸ್ತುತ್ವ. ಈ ಭಗವಂತ ಹೇಗಿದೆ ಅಂದರೆ ವಿಚಿತ್ರ. ಅಂದರೆ ಭಗವಂತ, ನಾವು ಪ್ರಯತ್ನ ಮಾಡ್ತೇವೆ ದೇವರನ್ನು ನೋಡಬೇಕು, ಶಾಸ್ತ್ರ ತಿಳಿಯಬೇಕು ಅಂತ ಪ್ರಯತ್ನ ಮಾಡ್ತೇವೆ. ಮಾಡಿದರೆ ನಿಶ್ಚಿತವಾಗಿ ದೇವರು ಒಲಿತಾನೆ. ನಮಗೀಗ ದೇವರು ಯಾಕೆ ತೋರಿಸ್ತಾ ಇಲ್ಲ ಗೊತ್ತಾ? ದೇವರು ಯಾಕೆ ಕಾಣ್ತಾ ಇಲ್ಲ ಗೊತ್ತಾ? ಮಧ್ಯದಲ್ಲಿ ಒಬ್ಬಳಿದ್ದಾಳೆ ಕಾರ್ಬಾರ್ ಮಾಡೋಳು. ಯಾಳವಳು? ತಮೋಭಿಮಾನಿ ದುರ್ಗಾ. ಆ ತಮೋಭಿಮಾನಿ ದುರ್ಗಾದೇವಿ ನಮಗೆ ದೇವರನ್ನು ನೋಡ್ಲಿಕ್ಕೆ ಬಿಡ್ತಾ ಇಲ್ಲ, ಗಟ್ಟಿ ಅಡ್ಡ ಇದ್ದುಬಿಟ್ಟಿದ್ದಾಳೆ. ಯದ್ದೇಶ ಉಪರತ. ಆಗ ನಾವು ಭಾರೀ ಪ್ರಾರ್ಥನೆಯನ್ನು ಮಾಡಿ, ಸಾಧನೆಯನ್ನು ಮಾಡಿ, ಪ್ರಯತ್ನವನ್ನು ಮಾಡಿ ಭಗವದ್ ಅನುಗ್ರಹವನ್ನು ಸಂಪಾದನೆ ಮಾಡಿದರೆ ಆ ದುರ್ಗಾದೇವಿ ಸಾಕು ಬಿಡಪ್ಪ, ನೈನಂ ಶೋಚಯಾಮಿ, ಸಾಕಪ್ಪ, ಇನ್ನಿವನಿಗೆ ಪೀಡೆ ಕೊಡೋದಿಲ್ಲ ನಾನು ಅಂತ ಹೇಳಿ ಯದ್ದೇಶ ಉಪರತ, ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾಳಂತೆ. ಆಯ್ತು ಬಿಡು, ಇಷ್ಟು ಸಾಧನೆ ಮಾಡಿದ್ದಾನಲ್ಲ ಸಾಕು, ಇನ್ನಿವನಿಗೆ ನಾನು ತ್ರಾಸು ಕೊಡೋದಿಲ್ಲ ಅಂತ ಯಾವಾಗ ದುರ್ಗಾದೇವಿ ಅಂದ್ಕೋತಾಳೋ ನೋಡಿ, ಅದೇ ದುರ್ಗಾದೇವಿ
ಅದೇ ದುರ್ಗಾದೇವಿ ಏನಾಗ್ತಾಳೆ? ವೈಶಾರದೀಮತಿ, ನಮಗೆ ಭಗವಂತನ ಜ್ಞಾನವನ್ನು ಕೊಟ್ಟು ಬಿಡ್ತಾಳೆ. ತಾಯಿ ಮಗ ತಪ್ಪು ಕೆಲಸ ಮಾಡಿದಾಗ, ಮಕ್ಕಳು ತಪ್ಪು ಕೆಲಸ ಮಾಡಿದಾಗ ಭಾರೀ ಸಿಟ್ಟಿನಿಂದ ಏನು ಹೊಡೆದು ಬೈದು ಎಲ್ಲ ಮಾಡಿರ್ತಾಳೆ. ಸ್ವಲ್ಪ ಹೊತ್ತಾದ ಮೇಲೆ ಆ ಮಗುವನ್ನು ಕರೆದು ಚಾಕ್ಲೇಟ್ ಕೊಡ್ತಾಳೆ, ಬಿಸ್ಕೆಟ್ ಕೊಡ್ತಾಳೆ, ಐಸ್ ಕ್ರೀಮ್ ಕೊಡ್ತಾಳೆ, ಏನೋ ಮುದ್ದು ಮಾಡ್ತಾಳೆ, ಅಚ್ಚ ಮಾಡ್ತಾಳೆ. ಆ ಮಗುವಿಗೆ ಆಶ್ಚರ್ಯ ಆಗುತ್ತೆ, ಏನಮ್ಮ ಇಷ್ಟೊತ್ತು ನನಗೆ ಬೈರಿ, ಈಗ ಯಾಕೆ ಪ್ರೀತಿ ಮಾಡ್ತೀಯ ಅಂದರೆ? ಹಾಗಿದೆ ದುರ್ಗಾದೇವಿಯ ಕರುಣೆ ನೋಡಿ ಎಷ್ಟು ಚೆನ್ನಾಗಿದೆ. ಯದ್ದೇಶ ಉಪರತ ದೇವಿ ವೈಶಾರದೀಮತಿ, ಪೀಡೆ ಕೊಡಬೇಕಾದರೆ ದುರ್ಗಾದೇವಿಯಾಗಿ ನಮಗೆ ತಮೋಗುಣದಿಂದ ಬೇಕಾದಷ್ಟು ಪೀಡೆಯನ್ನು ಕೊಡ್ತಾಳಂತೆ. ಯಾವಾಗ ನನಗೆ ಪೀಡೆ ಕೊಡಬಾರದು ಅಂತ ಅವಳಿಗೆ ಮನಸ್ಸು ಬರುತ್ತೋ, ಭಗವಂತನ ಅನುಗ್ರಹ ಆಗತ್ತೋ, ಆಗ ವೈಶಾರದೀಮತಿ ಅವಳೇ ನಮಗೆ ಭಗವಂತನ ಜ್ಞಾನವನ್ನು ಮಾಡಿಸಿಕೊಡ್ತಾಳೆ. ಭಗವಂತನ ಜ್ಞಾನವನ್ನು ಮಾಡಿಸಿಕೊಟ್ಟು ನಮಗೆ ಈ ಸಂಸಾರದಿಂದ ಮೋಚನೆ ಮಾಡ್ತಾಳೆ. ಹಾಗಾಗಿ ಅಂತಹ ಬೇಕಾದಷ್ಟು ಅದರ ಬಗ್ಗೆ ಹೇಳಿ ಕೊನೆಗೆ ಹೇಳ್ತಾರೆ, ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮಸಮೇತಂ ಉತ್ತಮ ಶ್ಲೋಕ ಚರಿತಂ ಚಕಾರ ಭಗವಾನ್ ಋಷಿ. ಹಾಗಾಗಿ ಈ ಭಾಗವತವನ್ನು, ಇಂತಹ ಉತ್ತಮವಾದ ಭಾಗವತವನ್ನು ವೇದವ್ಯಾಸದೇವರು ರಚನೆ ಮಾಡಿ ಕೊಟ್ಟಿದ್ದಾರೆ. ರಚನೆ ಮಾಡಿ ತಮ್ಮ ಅತ್ಯಂತ ಆತ್ಮೀಯನಾದ ರುದ್ರದೇವರ ಅವತಾರಭೂತರಾದಂತಹ ಶುಕಾಚಾರ್ಯರಿಗೆ ಇದನ್ನು ಉಪದೇಶ ಮಾಡಿದರು. ಶುಕಾಚಾರ್ಯರಿಗೆ ಉಪದೇಶ ಮಾಡುವ ಸಂದರ್ಭದಲ್ಲಿ ಅಹಂಚ ಅಧ್ಯಗಮಂ, ನಾನೂ ಅಲ್ಲಿ ಹೋದೆ, ನಾನೂ ಅಲ್ಲಿ ಪಕ್ಕಕ್ಕೆ ಕೂತು ಆ ವೇದವ್ಯಾಸದೇವರ ಮುಖದಿಂದ, ಶುಕಾಚಾರ್ಯರ ಮುಖದಿಂದ ಭಾಗವತವನ್ನು ಕೇಳಿದ್ದೇನೆ. ಅದೇ ಭಾಗವತವನ್ನು ನಿಮಗೆಲ್ಲ ಉಪದೇಶ ಮಾಡ್ತೇನೆ ಕೇಳಿ ಎಂಬುದಾಗಿ ಸೂತಾಚಾರ್ಯರು ಶೌನಕರಿಗೆ ಹೇಳ್ತಾರೆ. ಇನ್ನೊಂದು ಪ್ರಶ್ನೆ ಕೇಳಿದ್ದೀಯಲ್ಲಪ್ಪ ನೀನು, ಕೃಷ್ಣ ಪರಂಧಾಮಕ್ಕೆ ಹೋದ ಮೇಲೆ ಧರ್ಮ ಯಾರಿಗೆ ಶರಣು ಹೋಯಿತು ಅಂತ? ಇನ್ಯಾರಿಗೂ ಇಲ್ಲ, ವೇದವ್ಯಾಸದೇವರಿಗೆ ಶರಣು ಹೋಯಿತು. ಕೃಷ್ಣ ಇಲ್ಲ, ಯಾರ ಹತ್ರ ಹೋಗಬೇಕು? ವೇದವ್ಯಾಸದೇವರಿಗೆ ಶರಣು ಹೋಯಿತು. ಆ ವೇದವ್ಯಾಸದೇವರು ಈ ಪುರಾಣ ಎಂಬಂತಹ ಸೂರ್ಯನನ್ನು, ಭಾಗವತ ಪುರಾಣ ಎಂಬಂತಹ ಸೂರ್ಯನನ್ನು ಜಗತ್ತಿಗೆ ಕೊಟ್ಟಿದ್ದಾರೆ. ಅಂತಹ ಭಾಗವತ, ಆ ಭಾಗವತದ ವಿಸ್ತಾರವಾಗಿ ನಾನು ಹೇಳ್ತೇನೆ ಕೇಳಿ ಎಂದಾಗ ಸೂತಾಚಾರ್ಯರಂತಾರೆ, ಏನಿದು ಭಾಗವತ? ಶುಕಾಚಾರ್ಯರು ಭಾಗವತವನ್ನು ಕೇಳಿದ್ರಿ ಅಂತಂತೀರಿ. ಶುಕಾಚಾರ್ಯರು ನನಗೆ ಗೊತ್ತಿದ್ದ ಹಾಗೆ ಒಂದು ಕಡೆ ಕೂಡೋ ವ್ಯಕ್ತಿನೇ ಅಲ್ಲ, ಅವರು ನಿರಂತರ ಸಂಚಾರ ಮಾಡುವ ವ್ಯಕ್ತಿ. ಅಂಥವರು ಕೂತ ಹೇಗೆ? ಆ ಶುಕಾಚಾರ್ಯರು ಪರೀಕ್ಷಿತನ ಹತ್ರ ಹೋದರೆ ಯಾಕೆ? ಪರೀಕ್ಷಿತನಿಗೆ ಯಾಕೆ ಉಪದೇಶ ಮಾಡಿದರು? ಅದೆಲ್ಲವನ್ನು ನನಗೆ ವಿಸ್ತಾರವಾಗಿ ಹೇಳಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಅದನ್ನು ವಿಸ್ತಾರವಾಗಿ ತಿಳಿಸಿಕೊಡ್ತಾರೆ. ದ್ವಾಪರ ಯುಗ, ಆ ದ್ವಾಪರ ಯುಗದ ಮೂರನೇ ಯುಗ ದ್ವಾಪರ ಯುಗ. ಆ ದ್ವಾಪರ ಯುಗದ ಪರ್ಯಾಯ ಕೊನೇ ಸಂದರ್ಭ, ಲಾಸ್ಟ್, ಇನ್ನೇನು ದ್ವಾಪರ ಯುಗ ಮುಗಿಯೋ ಸಂದರ್ಭ. ಆ ಸಂದರ್ಭದಲ್ಲಿ ವೇದವ್ಯಾಸದೇವರು ಸರಸ್ವತಿ ನದಿಯ ದಂಡೆ ಮೇಲೆ ಕೂತಿದ್ದಾರೆ. ಸರಸ್ವತಿ ನದಿಯ ದಂಡೆ ಮೇಲೆ ಕೂತು ಏನೋ ವಿಚಾರ, ವೇದವ್ಯಾಸದೇವರಿಗೆ ವಿಚಾರ, ಆಲೋಚನೆ ಇವ್ಯಾವುದೂ ಇಲ್ಲ ಅನ್ನೋದು ನಿಶ್ಚಿತ. ಆದರೆ ಆ ರೀತಿಯಾಗಿ ತೋರಿಸ್ತಾ ಅವರು ವೇದವ್ಯಾಸದೇವರು ವಿಚಾರ ಮಾಡ್ತಾ ಇದ್ದಾರಂತೆ. ನಾನು ಇಷ್ಟೆಲ್ಲ ವೇದ ವಿಭಾಗ ಮಾಡಿದೆ, ಉಪವೇದಗಳನ್ನು ಮಾಡಿದೆ, ವೇದ ವಿಭಾಗ ಮಾಡಿದೆ, ಮಹಾಭಾರತವನ್ನು ರಚನೆ ಮಾಡಿದೆ, ಬ್ರಹ್ಮಸೂತ್ರ ರಚನೆ ಮಾಡಿದೆ, ಎಲ್ಲ ಮಾಡಿದೆ. ಇಷ್ಟೆಲ್ಲ ಮಾಡಿದರೂ ಕೂಡ ಯಾಕೋ ನನಗೆ ತೃಪ್ತಿ ಇಲ್ಲ. ಏನೋ ಇನ್ನೂ ಏನೋ ಮಾಡಬೇಕು, ಇನ್ನೂ ಏನೋ ನಾನು ಮಾಡಬೇಕಾದದ್ದಿದೆ ಅಂತ ವೇದವ್ಯಾಸದೇವರಿಗೆ ಅನ್ನಿಸ್ತಾ ಇತ್ತಂತೆ. ಮಹಾಭಾರತ ರಚನೆ ಮಾಡಿದ್ದೇನೇನೋ ನಿಜ, ಮಹಾಭಾರತ ರಚನೆ ಮಾಡಿದರೆ ಆದರೆ ಮಹಾಭಾರತ ಮಂದಾಧಿಕಾರಿಗಳಿಗೆ, ದಡ್ಡರಿಗೆ ಪೂರ್ಣವಾಗಿ ಅರ್ಥ ಆಗ್ತಾ ಇಲ್ಲ. ಏನು ಮಾಡಬೇಕು ಅಂತ ವಿಚಾರ ಮಾಡ್ತಾ ವೇದವ್ಯಾಸದೇವರು ಕೂತಿದ್ರಂತೆ. ಅದೇ ಸಮಯದಲ್ಲಿ ನಾರದರು ಅಲ್ಲಿ ಬರ್ತಾರೆ. ನಾರದರು ಬಂದ ಕೂಡಲೇ ಬರ್ರಿ ಕೂಡ್ರಿ ಎಲ್ಲ ಆಗತ್ತೆ, ಅರ್ಘ್ಯಪಾದ್ಯ ಎಲ್ಲ ಆದ ಮೇಲೆ ನಾರದರಿಗೆ ವೇದವ್ಯಾಸದೇವರು ಕೇಳ್ತಾರಂತೆ. ವೇದವ್ಯಾಸದೇವರು ಹೇಳ್ತಾರೆ, ನ್ಯೂನಮಲಂಬಿ ಚಕ್ಷ್ವ, ನಾರದ ನನ್ನಲ್ಲೇನಾದರೂ ಕಮ್ಮಿ ಇದೆಯಾ ಅಂದರೆ ನಾನು ಅವತಾರ ಮಾಡಿದ ಪ್ರಯೋಜನ ಇನ್ನೂ ಏನಾದರೂ ಉಳಿದಿದೆಯಾ ಅದನ್ನು ವಿಚಾರ ಮಾಡಿ ಹೇಳು ಅಂತ ನಾರದರಿಗೆ ವೇದವ್ಯಾಸದೇವರು ಕೇಳಿದಾಗ ನಾರದರು ಅಂತಾರೆ, ಸ್ವಾಮಿ ನೀವೆಲ್ಲ ಹೇಳಿದ್ದೀರಿ ನಿಜ, ಮಹಾಭಾರತ ರಚನೆ ಮಾಡಿದ್ದೀರಿ, ಇದೆಲ್ಲ ರಚನೆ ಮಾಡಿದ್ದು 100ಕ್ಕೆ 100ರಷ್ಟು ಸತ್ಯ. ಆದರೆ ಸಮಸ್ಯೆ ಏನಾಗಿದೆ ಗೊತ್ತಾ? ನೀವು ಮಹಾಭಾರತವನ್ನು ರಚನೆ ಮಾಡಿದ್ದೀರಿ, ಮಹಾಭಾರತದಲ್ಲಿ ಬೇಕಾದಷ್ಟು ಧರ್ಮ ಬೋಧನೆ ಮಾಡಿದ್ದೀರಿ. ಧರ್ಮ ಬೋಧನೆ 20% ಇದ್ದರೆ 80% ದೇವರ ಮಹಿಮೆಯನ್ನು ಹೇಳಿದ್ದೀರಿ. 80% ದೇವರ ಮಹಿಮೆ ಹೇಳಿದ್ದೀರಿ.
90% ಧರ್ಮವನ್ನು ಕೇಳಿದ ಜನಕ್ಕೆ ಬೇಕಾದಷ್ಟಾಯಿತು, ಸಮೃದ್ಧಿ ಆಯಿತು, ಸಾಕವರಿಗೆ ಇನ್ನೇನು ಮತ್ತೆ ಧರ್ಮವನ್ನು ಉಪದೇಶ ಮಾಡುವ ಅಗತ್ಯ ಇಲ್ಲ. ಆದರೆ ದೇವರ ವಿಷಯದಲ್ಲಿ ಹಾಗಾಗಿಲ್ಲ. ದೇವರ ವಿಷಯದಲ್ಲಿ ಹಾಗಾಗಲಿಲ್ಲ. ನೀವು ದೇವರ ಬಗ್ಗೆ ಬೇಕಾದಷ್ಟು ಮಹಾಭಾರತದಲ್ಲಿ ಹೇಳಿದ್ದರೂ ಕೂಡ, ಮಹಾಭಾರತವನ್ನು ನೀವು ರಚನೆ ಮಾಡಿದ್ದು ಎಲ್ಲರಿಗಾಗಿ ಮಾಡಿದ್ದರೂ ಕೂಡ ಆ ಮಹಾಭಾರತದಲ್ಲಿ ಹೇಳಿದ್ದ ಅರ್ಥವನ್ನು ತಿಳಿಯೋದಕ್ಕೆ ಸಾಮಾನ್ಯ ಜನರಿಗೆ ಆಗೋದಿಲ್ಲ. ಅದಕ್ಕಾಗಿ ಇನ್ನೊಂದು ಎಕ್ಸ್ಟ್ರಾ ಗ್ರಂಥದ ಅವಶ್ಯಕತೆ ಇದೆ. ಧರ್ಮ ಬೋಧನೆ ಮಾಡುವುದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಗ್ರಂಥ ಬೇಕಾಗಿಲ್ಲ, ಮಹಾಭಾರತದಲ್ಲಿ ಹೇಳಾಗಿದೆ. ಆದರೆ ದೇವರನ್ನು ತಿಳಿಸೋದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಗ್ರಂಥ ಬೇಕು. ಮಹಾಭಾರತದಲ್ಲಿ ಹೇಳಿಲ್ವೇನು? ಹೇಳಿದೆ, ಆದರೆ ಅರ್ಥ ಆಗೋದಿಲ್ಲ. ಧರ್ಮವನ್ನು ಬೋಧನೆ ಪೂರ್ಣ ಮಾಡಿದ್ದಾರೆ, ಸಾಕು. ದೇವರ ಬೋಧನೆ ಬೇಕಾದಷ್ಟು ಮಾಡಿದ್ದಾರೆ, ಆದರೆ ಅರ್ಥ ಆಗೋದಿಲ್ಲ. ಏನು ಲಾಭ? ಅದಕ್ಕಾಗಿ ಸಮಾಧಿನಾನುಸ್ಮರಯದ್ವಿಚೇಷ್ಟಿತಂ, ನೀವೇನು ಧರ್ಮವನ್ನು ಬೋಧನೆ ಭಗವಂತನ ಮಹಿಮೆ, ಭಗವಂತನ ಭಕ್ತಿಯನ್ನು ಬೋಧನೆ ಮಾಡಬೇಕಾಗಿದೆಯೋ ಅದನ್ನು ಸಮಾಧಿನಾನುಸ್ಮರ, ಕ್ಲಿಯರ್ ಕಟ್ಟಾಗಿ, ಏನೋ ಹಾಗೆ ಹೀಗೆ ಏನು ಬೇಡ, ಸರಳವಾಗಿ ನಮಗೆ ದೇವರಲ್ಲಿ ಭಕ್ತಿ ಮೂಡಬೇಕು. ಅಂತಹ ಒಂದು ಗ್ರಂಥದ ರಚನೆಯ ಅವಶ್ಯಕತೆ ಇದೆ. ನೀವು ಅದನ್ನು ರಚನೆ ಮಾಡಿ ಎಂಬುದಾಗಿ ನಾರದರು ಪ್ರಾರ್ಥನೆಯನ್ನು ಮಾಡ್ತಾರೆ. ಭಕ್ತಿಯ ಮಹಿಮೆಯನ್ನು ತಿಳಿಸಿಕೊಡ್ತಾರೆ. ಸವಾಗ್ವಿಸರ್ಗೋ ಜನತಾಘ ವಿಪ್ಲವ. ಯಾವ ಕಾವ್ಯದಲ್ಲಿ, ಯಾವ ಗ್ರಂಥದಲ್ಲಿ ಭಗವಂತನ ಮಹಿಮೆ ಇಲ್ಲ, ಆದರೆ ಕಾವ್ಯ ಭಾರಿ ಚೆನ್ನಾಗಿದೆ, ಬೇಕಾದಷ್ಟು ಪ್ರಾಸಗಳಿದೆ, ಎಲ್ಲ ಅಲಂಕಾರಗಳಿದೆ, ಭಾರೀ ಶಬ್ದ ಸೌಷ್ಠವ ಇದೆ, ಏನೂ ಉಪಯೋಗ ಇಲ್ಲ. ಕಾಗೆ ಸ್ನಾನ ಮಾಡುವ ನೀರದು, ವೇಸ್ಟ್. ಆದರೆ ಯಾವುದರಲ್ಲಿ ಭಗವಂತನ ಮಹಿಮೆ ಇದೆ, ಸ್ವಲ್ಪ ವ್ಯಾಕರಣ ಈಕರಣ ಆ ಕಡೆ ಈ ಕಡೆ ಆಗಿರುತ್ತೆ, ಭಾಳ ತಲೆ ಕೆಡಿಸ್ಕೋಬೇಡಿ. ದೇವರ ಮಹಿಮೆ ಇದೆಯಾ, ಅದಕ್ಕೆ ಪ್ರಾಶಸ್ತ್ಯ ಕೊಡಿ. ಹಾಗಾಗಿ ದೇವರ ಮಹಿಮೆ ಅಷ್ಟು ಮಹತ್ವದ್ದು. ಎಂತಹ ಜ್ಞಾನ ಇದೆ, ಭಕ್ತಿ ಇಲ್ಲ, ಜ್ಞಾನ ವೇಸ್ಟ್. ಭಕ್ತಿ ಇಲ್ಲದ ಜ್ಞಾನಕ್ಕೆ ಮಹತ್ವ ಇಲ್ಲ. ಆದ್ದರಿಂದ ನೀವು ಭಾಗವತವನ್ನು ರಚನೆ ಮಾಡಿ. ಸ್ವಾಮಿ ನೋಡಿ, ಹೀಗೇ ಹೇಳಿರ್ತೇನೆ, ನೀವು ವೇದವ್ಯಾಸ ದೇವರಿಗೆ ಏನು ಹೇಳೋದು, ನಾರದರು ಪ್ರಾರ್ಥನೆಯನ್ನು ಮಾಡ್ತಾರೆ. ನಿಮಗೆ ಮೊದಲೇ ಹೇಳಿರ್ತೇನೆ, ಭಾಗವತವನ್ನು ರಚನೆ ಮಾಡುವ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಏನಾಗತ್ತೆ ಅಂದರೆ, ನಾವೇನೋ ಮಾಡಬೇಕು ಅಂತ ಕೂತಿರ್ತೇವೆ. ಇವತ್ತು ಶುದ್ಧವಾಗಿ ಏನೂ ಇಲ್ಲದೆ ಕೇವಲ ಭಾಗವತ ಪಾರಾಯಣ ಮಾಡ್ತಾ ಕೂಡಬೇಕು ಅಂತ ನಾನು ಇಲ್ಲಿ ಬಂದು ಕೂತೆ ಅಂತ ಇಟ್ಕೊಳ್ಳಿ. ಭಾಗವತ ಪಾರಾಯಣ ಮಾಡಲಿಕ್ಕೆ ಶುರು ಮಾಡ್ತೇನೆ. ಯಾರೋ ಒಬ್ಬರು ಬರ್ತಾರೆ, ನೀವು ಬರ್ತೀರಿ, ನೀವು ಅನಾಯಾಸೇನು ಪಾರಾಯಣ ಮಾಡ್ಲಿಕ್ಕತ್ತಿರಲ್ಲ, ಸ್ವಲ್ಪ ಜೋರಾಗಿ ಮಾಡಿರಿ ಅಂತ ನೀವು ಅಂದ್ರಿ. ಓ ಪಾಪ ಇವನು ಕೇಳ್ತಾ ಇದ್ದಾನೆ ಅಂತ ನಾನು ಜೋರಾಗಿ ಪಾರಾಯಣ ಮಾಡ್ಲಿಕ್ಕೆ ಶುರು ಮಾಡಿದೆ. ಇವರು ಬಂದರು, ನೀವು ಬರೀ ಹೆಂಗಿದ್ರು ಜೋರು ಪಾರಾಯಣ ಮಾಡ್ಲಿಕ್ಕತ್ತೀರಿ, ಸ್ವಲ್ಪ ಅರ್ಥ ಹೇಳ್ರಿ ಅಂತಂದರು. ನಾನು ಅರ್ಥ ಹೇಳಲಿಕ್ಕೆ ಶುರು ಮಾಡಿದೆ. ಇನ್ನೊಂದು 4 ಜನ ಹೆಂಗಸರು ಬಂದರು. ಬರೀ ಹಿಂಗೆ ಕಠಿಣ ಅರ್ಥ ಹೇಳಿದ್ರೆ ನಮ್ಗೆ ಅರ್ಥ ಆಗೋದಿಲ್ಲ, ಸ್ವಲ್ಪ ನಡು ಹಾಡು ಜೋಕು ಗೀಕು ಏನಾದರೂ ಹೇಳ್ರಿ ಅಂತಂದರು. ಸರಿ, ಮತ್ತು ಅವ್ರಿಗೆ ಸಂತೋಷ ಆಗತ್ತೆ ಅಂತ ಒಂದಿಷ್ಟು ಜೋಕು ಹಾಡು ಶುರುವಾಯಿತು. ಹೀಗೆ ಒಂದೊಂದೇ ಬೆಳೆಸ್ತಾ ಹೋಗಿಬಿಡ್ತೇವೆ. ಅದಕ್ಕೆ ವೇದವ್ಯಾಸ ದೇವರಿಗೆ ನಾರದರಂತಾರೆ, ಸ್ವಾಮಿ ಜುಗುಪ್ಸಿತಂ ಧರ್ಮಕೃತೇನು ಶಾಸನಂ, ಈ ಮಹಾಭಾರತದಲ್ಲಿ ನೀವು ಸಕಾಮ ಕರ್ಮವನ್ನು ಹೇಳತಕ್ಕದ್ದಲ್ಲ, ಒಂದು ಸಕಾಮ ಕರ್ಮ ಇದರಲ್ಲಿ ಬರಬಾರ್ದು. ನಿಮ್ಮಂಥವರು ಧರ್ಮವನ್ನು ಉಪದೇಶ ಮಾಡಲಿಕ್ಕೆ ಕೂತವರು ಮಾಡಿ ನಡೀತದ ಅಂತ ಅನ್ಲಿಕ್ಕೆ ಹೋಗಬೇಡಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ, ಜುಗುಪ್ಸಿತಂ ಧರ್ಮ ಕೃತೇನು ಶಾಸನಂ ಸ್ವಭಾವರಕ್ತಸ್ಯ ಮಹಾನ್ ವ್ಯತಿರಿಕ್ರಮ. ನೀವು ಹೇಳದೇ ಇದ್ದರೂ ನಾನು ಮಾಡ್ತೇನೆ ಸಕಾಮ ಕರ್ಮ, ನೀವ್ಯಾಕೆ ಬೇಕದಕ್ಕೆ ಹೇಳಲಿಕ್ಕೆ? ನೀವು ಹೇಳದೇ ಇದ್ದರೂ ಸಕಾಮ ಕರ್ಮ ನಾವು ಮಾಡ್ತೇವೆ. ಧರ್ಮದ ಉಪದೇಶವನ್ನು ಮಾಡಲಿಕ್ಕೆ ವ್ಯಾಸಪೀಠದ ಮೇಲೆ ಕುಳಿತವರು ಎದುರಿಗೆ ಕೂತವ್ರಿಗೆ ಏನು ಅಪೇಕ್ಷೆ ಇದೆ ಅದು ಹೇಳಬಾರದು, ಏನು ಧರ್ಮ ಇದೆ ಅದು ಹೇಳಬೇಕು. ಯಾರೋ ಬಂದು ಕೇಳ್ತಾರೆ, ಇಲ್ರಿ ಏಕಾದಶಿ ತಿಂದ್ರೆ ನಡೀತದೇನೋ? ಮೊದಲು ಇಲ್ಲ ಅಂತ ಹೇಳ್ತಾನೆ. ಇಲ್ರಿ ನಾನು ಎಲ್ಲೋ 5-6 ದಿವಸ ಪ್ರಯಾಣ ಮಾಡಿ ಬಂದೀನಿ, ತಿನ್ನು ಪರವಾಗಿಲ್ಲ. ಅರೆ ನೀನ್ಯಾರು ಹೇಳೋನು ತಿನ್ನು ಪರವಾಗಿಲ್ಲ ಅಂತ? ತಿನ್ನು ಪರವಾಗಿಲ್ಲ, ಮಾಡು ಪರವಾಗಿಲ್ಲ, ಹೋಗು ಪರವಾಗಿಲ್ಲ. ನಾವು ಹೇಳ್ತೇವಲ್ಲ, ಇವತ್ತು ಜನ ಏನು ಎದುರಿಗೆ ಕೂತ ಮಂದಿನ ನೋಡ್ತೀವಿ, ಬರೀ ಪಂಡಿತರು ಕೂತ್ರೆ ಭಾರಿ ಸ್ಟ್ರಿಕ್ಟಾಗಿ ಹೇಳ್ತಾ ಹೋಗ್ತೇವೆ. ಸ್ವಲ್ಪ ಈ ಕ್ರಾಫು ಗೀಫು ಇಂಥವೆಲ್ಲ ಕಂಡ್ರೆ ನಡೀತದೆ, ಅದು ಮಾಡಿರಿ ಇದು ಮಾಡಿರಿ ಅಂತ ಹೇಳ್ತಾ ಹೋಗ್ತೇವೆ. ಹಾಗೆ ಸ್ವಭಾವ, ಯಾಕೆಂದರೆ ನಾವು ಬೇಡ ಅಂದರೂ ಮಾಡ್ತಾರೆ, ನಾವು ಬೇಡ ಅಂದರೂ ಮಾಡ್ತಾರೆ. ಅದಕ್ಕೆ ನಾರದರಂತಾರೆ, ಸ್ವಭಾವ ರಕ್ತಸ್ಯ ಮಹಾನ್ ವ್ಯತಿಕ್ರಮ ಯದ್ವಾಕ್ಯತೋ ಧರ್ಮ ಇತೀರಿತ ಸ್ಥಿತ
ಇತೀರಿತ ಸ್ಥಿತ ನಮನ್ಯತೆ ತಸ್ಯ ನಿವಾರಣಂ ಜನಃ. ಆದ್ದರಿಂದ ಧರ್ಮೋಪದೇಶವನ್ನು ಮಾಡಲಿಕ್ಕೆ ಕುಳಿತಂತಹ ನೀವು ಈ ಭಾಗವತದಲ್ಲಿ ಸಕಾಮ ಕರ್ಮದ ಉಪದೇಶವನ್ನು ಮಾಡಬೇಡಿ. ಹಾಗಾಗಿ ವಿಶೇಷವಾಗಿ ಭಕ್ತಿಗೆ ಪ್ರಯತ್ನ ಮಾಡಿ. ಯಾವುದು ಸಹಜವಾಗಿ ಸಿಗತ್ತೋ ಅದಕ್ಕಾಗಿ ಶ್ರಮ ಪಡಬಾರದು. ಯಾವುದನ್ನು ಕಷ್ಟದಿಂದ ಪಡೆಯಬೇಕೋ ಅದಕ್ಕಾಗಿ ಶ್ರಮ ಪಡಬೇಕು. ಸುಖ ದುಃಖ ಇದೆ, ದುಃಖ ಹೋದ ಮೇಲೆ ಸುಖ ಬರುತ್ತೆ. ಈ ವಿಷಯ ಸುಖಗಳು ಬಂದೇ ಬರುತ್ತೆ, ಬೇಡ ಅಂದರೂ ಬರುತ್ತೆ. ಅದಕ್ಕಾಗಿ ಶ್ರಮ ಪಡೋದು ಬೇಡ. ಯಾವುದನ್ನು ಪಡೆಯಬೇಕಾಗಿದೆಯೋ ಅಂತಹ ಜ್ಞಾನ ವೈರಾಗ್ಯ ಭಕ್ತಿಗಳಿಗಾಗಿ ಪ್ರಯತ್ನವನ್ನು ಪಡಬೇಕು ಅಂತ ಭಕ್ತಿಯ ಬೇಕಾದಷ್ಟು ಮಹಿಮೆಯನ್ನು ಹೇಳಿ, ನಾನೇ ದೃಷ್ಟಾಂತ, ಭಕ್ತಿಯ ಮಹಿಮೆ ಏನು ಅನ್ನುವುದಕ್ಕೆ ನಾನು ದೃಷ್ಟಾಂತ. ನಾನು ಹಿಂದಿನ ಕಲ್ಪದಲ್ಲಿ ಒಬ್ಬ ದಾಸಿಯ ಮಗನಾಗಿದ್ದೆ. ದಾಸಿಯ ಮಗನಾದ ಸಂದರ್ಭದಲ್ಲಿ ನಾವು ಇದ್ದ ಊರಿಗೆ ಅನೇಕ ಸನ್ಯಾಸಿಗಳು ಬರ್ತಾರೆ ಚಾತುರ್ಮಾಸ್ಯಕ್ಕೆ ಬಂದಾಗ ಅವರ ಸೇವೆಯನ್ನು ಮಾಡಿದೆ, ಬೇಕಾದಷ್ಟು ಸೇವೆಯನ್ನು ಮಾಡಿದೆ. ಬಹಳ ಸಂತೋಷ ಆಯಿತು ಅವರಿಗೆ. ಹೋಗಬೇಕಾದರೆ ನನಗೆ ತತ್ವೋಪದೇಶವನ್ನು ಮಾಡಿದರು, ವಿಷ್ಣು ಗಾಯತ್ರಿಯ ಉಪದೇಶವನ್ನು ಮಾಡಿದರು. ವಿಷ್ಣು ಗಾಯತ್ರಿಯ ಉಪದೇಶವನ್ನು ಮಾಡಿ ತತ್ವೋಪದೇಶವನ್ನು ಮಾಡಿ ಅವರು ಹೊರಟ ಮೇಲೆ ನಾನು ಏನು ಅವರ ಸಂಘದಲ್ಲಿ ಇದ್ದೆ. ದೇವರ ಭಕ್ತಿ ಬಂತು. ವಿಶೇಷವಾಗಿ ಭಗವದ ಆರಾಧನೆಯನ್ನು ಮಾಡ್ತಾ ಕೂತೆ. ನನಗೆ ಬೆಳಗ್ಗಿನಿಂದ ರಾತ್ರಿಯವರೆಗೆ ದೇವರ ಆರಾಧನೆಯನ್ನು ಮಾಡಬೇಕು ಅಂತ ನನಗಪೇಕ್ಷೆ. ನನ್ನ ವಯಸ್ಸೆಷ್ಟು? 5-6 ವರ್ಷ. ನಮ್ಮಮ್ಮ ನನಗೆ ಸಾಧನೆ ಮಾಡಲಿಕ್ಕೆ ಬಿಡ್ತಾ ಇರಲಿಲ್ಲ. ಊಟ ಮಾಡು, ಅದು ಮಾಡು, ಅಲ್ಲಿ ಹೋಗಬೇಡ, ಇಲ್ಲಿ ಹೋಗಬೇಡ, ಅದು ಮಾಡಬೇಡ, ಜಪ ಮಾಡಬೇಡ, ಹಿಡಿದು ಕೂಡಿಸ್ತಾ ಇದ್ಲು. ಏನಪ್ಪ ಮಾಡಲಿ ಅಂತ ಅನ್ಕೋತಾ ಇದ್ದೆ. ದೇವರ ಅನುಗ್ರಹ ಆಯಿತು. ನಮ್ಮಮ್ಮ ಹೊರಗೆ ಹೋಗಿದ್ಲು, ಹಾವು ಕಚ್ಚಿ ನಮ್ಮಮ್ಮ ಸತ್ತು ಹೋದ್ಲು. ದೇವರ ಅನುಗ್ರಹ ಅಂತೇಳಿ ನೋಡಿ, ಏನಿದು ಸಾಧನೆಯ ಯಾವ ಮೆಟ್ಟಿಲೂ ಹೇಳಲಿಕ್ಕೆ ಸಾಧ್ಯವಿಲ್ಲ. ಟಾಪ್ ಮೋಸ್ಟ್ ಕನ್ವಿಕ್ಷನ್ ಇದು ನಾರದರದು. ಸರಿ, ಸಾಧನೆಗೆ ಅನುಕೂಲ ಆಯಿತು ಅಂತ ಸಾಧನೆ ಮಾಡ್ತಾ ಹೋದೆ. ಊರು ಬಿಟ್ಟು ಹೋದೆ, ಎಲ್ಲ ಕಡೆಗೆ ತಿರುಗಾಡಿದೆ, ಎಲ್ಲ ಊರುಗಳಿಗೆ ಹೋದೆ, ಪಟ್ಟಣಕ್ಕೆ ಹೋದೆ, ವನಕ್ಕೆ ಹೋದೆ, ಎಲ್ಲ ಕಡೆಗೆ ದೇವರು 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 ದೇವರು, ಎಲ್ಲಿ ನೋಡಿದರೂ ದೇವರು 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 ಅಂತ ಹೋದೆ. ಇದ್ದಕ್ಕಿದ್ದ ಹಾಗೆ ದೇವರು ನನ್ನ ಹೃದಯದಲ್ಲಿ ಕಂಡು ಬಿಟ್ಟ. ಆನಂದ ಆಯಿತು. ಏನು ಆನಂದ ಆಯಿತು, ಭಾರೀ ಸಂತೋಷ ಆಯಿತು. ದೇವರನ್ನು ನೋಡಿದೆ, ಮೈ ರೋಮಾಂಚನ ಆಗಿದೆ, ಕಣ್ಣಲ್ಲಿ ನೀರು ಬರ್ತಾ ಇದೆ, ಕಂಠ ಎಲ್ಲ ತುಂಬಿ ಹೋಗಿದೆ. ದೇವರನ್ನು ನೋಡಿದ್ದೇನೆ ಅಂತ ಆನಂದ ಆಗ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ದೇವರು ಮಾಯ ಆದ. ಏನಂತಹ ಅಪ್ರಾಕೃತವಾದ ಆ ರೂಪವನ್ನು ನನ್ನ ಮನಸ್ಸಿನಲ್ಲಿ ನೋಡಿ ಆನಂದ ಆಗಿತ್ತು. ಇದ್ದಕ್ಕಿದ್ದ ಹಾಗೆ ದೇವರು ಮಾಯ, ಹುಚ್ಚು ಹಿಡಿದೋಯ್ತು ನನಗೆ. ಮತ್ತೆ ದೇವರನ್ನು ನೋಡಬೇಕು ಅಂತ ಎಷ್ಟು ಪ್ರಯತ್ನಪಟ್ಟರೂ ದೇವರು ಕಾಣಲೇ ಇಲ್ಲ. ಆಗ ಆಕಾಶವಾಣಿ ಆಗತ್ತೆ, ಸಾಕು, ನಿನಗೆ ರುಚಿ ತೋರಿಸೋದಕ್ಕೆ ಮಾಡಿದ್ದಷ್ಟೇ ಇದು, ನಿನಗೆ ಈ ಜನ್ಮದಲ್ಲಿ ಇಷ್ಟೇ, ನೀನು ವಿಶೇಷ ಸಾಧನೆಯನ್ನು ಮಾಡು, ಸಾಧನೆಯನ್ನು ಮಾಡಿದ ಮೇಲೆ ನಾನು ನಿನಗೆ ಒಲಿತೇನೆ ಅಂತ ಹೇಳಿದ. ನಾನು ವಿಶೇಷ ಸಾಧನೆಯನ್ನು ಮಾಡಿದೆ. ಪ್ರಳಯ ಆಯಿತು, ಮಹಾಪ್ರಳಯ ಆಯಿತು. ದೇವರು ಹೋಗಬೇಕಾದ್ರೂ ಒಂದು ಮಾತು, ಆಕಾಶವಾಣಿ ಒಂದು ಮಾತು ಹೇಳುತ್ತೆ, ನೀನು ಮಹಾಪ್ರಳಯ ಆಗಿ ಮುಂದಿನ ಕಲ್ಪದಲ್ಲಿ ಹುಟ್ಟಿದರೂ ಕೂಡ ಈ ಕಲ್ಪದಲ್ಲಿ ಮಾಡಿದ ಸಾಧನೆ, ಈಗ ನೀನು ಮಾಡಿಕೊಂಡ ಜ್ಞಾನ ಯಾವುದೂ ನಾಶ ಆಗೋದಿಲ್ಲ, ಹಾಗೇ ಇರುತ್ತೆ ಅಂತ ಹೇಳಿದರು. ಮುಂದಿನ ಕಲ್ಪದಲ್ಲಿ ಎಲ್ಲ ಮರೀಚಿ ಮೊದಲಾದಂತಹ ಎಲ್ಲ ಋಷಿಗಳು ಬ್ರಹ್ಮದೇವರ ಒಂದೊಂದು ಅಂಗದಿಂದ ಹುಟ್ಟಿದರು. ಆಗ ನಾನೂ ಕೂಡ ಬ್ರಹ್ಮದೇವರ ತೊಡೆಯಿಂದ ಹುಟ್ಟಿ ಬಂದು ಆವಾಗಿನಿಂದ ನಾನು ದೇವರ ಧ್ಯಾನವನ್ನು ಮಾಡ್ತಾ ಇದ್ದೇನೆ. ಏನು ಕೆಲಸ ಇಲ್ಲ, ಕೈಯಲ್ಲಿ ವೀಣೆ, ದೇವರ ನಾಮಸ್ಮರಣ, ನಾರಾಯಣ ನಾರಾಯಣ ದೇವರ ನಾಮಸ್ಮರಣ ಮಾಡ್ತಾ ಇದ್ದೇನೆ. ಹೇಗೆ ಅಂದರೆ ಏನು ನನಗೆ ಕಷ್ಟನೇ ಇಲ್ಲ. ದೇವರು ಅಂದರೆ ದೇವರು ಬಂದು ಬಿಡ್ತಾನೆ, ಆಹೂತಃ ಒಂದೇ ಕ್ಷಣಕ್ಕೆ ಬರ್ತಾನೆ ದೇವರು. ಏನು ನಾರದರ ಮಹಿಮೆ ನೋಡಿ. ನಾರದರನ್ನು ಇವತ್ತು ಹುಚ್ಚುಚ್ಚಾಗಿ ಚಿತ್ರಣ ಮಾಡ್ತಾರೆ. ಎಂಥ ನಾರದರು, ಅವರನ್ನು ಅಪಹಾಸ ಮಾಡ್ತಾರೆ ಇವತ್ತಿನ ಜನ. ನಾರದರ ಬಗ್ಗೆ ಭಾಗವತ ಹೇಳುತ್ತೆ, ದೇವರು ನಾನು ಕರೆದರೆ ಸಾಕು, ಒಂದು ಕ್ಷಣದಲ್ಲಿ ನನ್ನ ಮನಸ್ಸಿಗೆ ಬರ್ತಾನೆ, ಕಷ್ಟವೇ ಇಲ್ಲ. ಪಾತಾಳಮೇತ ಸಿಹಿ ಪಾದಮೂಲ ಗಟ್ಟಿ ಕಣ್ಣು ಮುಚ್ಚಿ ಒದ್ದಾಡಿ ಏನೂ ಇಲ್ಲ. ಆಹೂತಃ ದೇವರೇ ಅಂದರೆ ಸಾಕು, ಮನಸ್ಸಿನಲ್ಲಿ ದೇವರು ಬಂದೇ ಬಿಟ್ಟ. ಈ ಭಾಗ್ಯ ನನಗೆ ಸಿಕ್ಕಿದೆ. ಇದೆಲ್ಲ ಆದದ್ದು ಯಾವುದರಿಂದ? ಭಗವಂತನಲ್ಲಿ ಭಕ್ತಿ ಮಾಡಿದ್ದರಿಂದ. ಹಾಗಾಗಿ ನೀವು ಕೂಡ ಅಂತಹ ಭಗವಂತನ ಭಕ್ತಿಯನ್ನು ಬೆಳೆಸುವಂತಹ ಗ್ರಂಥವನ್ನು ರಚನೆ ಮಾಡಿ ಎಂಬುದಾಗಿ ವೇದವ್ಯಾಸ ದೇವರಿಗೆ ಪ್ರಾರ್ಥನೆಯನ್ನು ಮಾಡ್ತಾರೆ. ಭಾಗವತ ಹೇಳುತ್ತೆ, ಅಹೋ ದೇವರ್ಷಿ ಧನ್ಯೋಯಂ ಯಃ ಕೀರ್ತಿಂ ಶಾಂಗಧನ್ಮನಃ ಗಾಯನ್ ಮಾಧ್ಯ ಗಿರಾ ತಂತ್ರ ರಮಯತ್ಯಾತುರಂ ಜಗತ್. ಆ ನಾರದರು ಎಂಥ ಧನ್ಯರು, ಎಂಥ ಆಶ್ಚರ್ಯ, ಎಂಥ ಮಹಾನುಭಾವರು, ಎಂಥ ಭಾಗ್ಯ. ಇಡೀ ಜಗತ್ತು
ಇಡೀ ಜಗತ್ತಿನಲ್ಲಿ ಸಂಚಾರ ಮಾಡಿ ಯಾರು ಈ ಸಂಸಾರದಲ್ಲಿ ಒದ್ದಾಡ್ತಾ ಇದ್ದಾರೋ ಅವರಿಗೆ ಭಗವಂತನ ನಾಮಸ್ಮರಣೆಯನ್ನು ಮಾಡಿಸುವ ಮೂಲಕ ಉದ್ಧಾರ ಮಾಡುವಂತಹ ನಾರದರಿಗೆ ನಮಸ್ಕಾರ ಎಂಬುದಾಗಿ 6ನೆಯ ಅಧ್ಯಾಯವನ್ನು ಮುಗಿಸ್ತಾ ಇದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.